सद्यो जातं प्रबध्यामि सद्यो जाताय वै नमो नमः भवे भवेनाति भवे भवस्ववां भवोद्भवाय नमः ओम वामदेवाय नमो ओम वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय बलविकरणाय नमो बलाय नमो बलप्रमदनाय नमः सर्वभूतदमनाय नमो मनन्मनाय नमः ओम अघोरेभ्यो धघोरेभ्यो घोरघोरद्रभ्यः सर्वेभ्यो सर्वसर्वेभ्यो नमस्ते अस्त्रुद्ररूपिभ्यः तत्पुरुष विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो ओम हिरण्यपात्रं मधवो पूर्णं ददाति मधुव्योस्यानिति एकदा ब्रह्मणः वदति ओम राजाधिराजाय प्रसय्यसाहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महादेवाय नमः ओम कर्पूर गौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि कर्पूर दीपं नीराजयामि बोलो भारत माता की जय। हिरण्यपात्रं मदोः पूर्णं ददाति मधुव्योस्यानिति एकदा ब्रह्मणः उपनति एकदैव यजमानः स्तेषु ददाति कर्पूरमङ्गलं नीराजनं दर्शयामि ओम गन्धद्वारान्ध्राधर्षां नित्यपुष्टां करीषणीं ईश्वरीं सर्वभूतानां कामिहोपहेश्यं जगन्माते विश्वपालिनी जगदम्बा माता की जय। योपां पुष्पं वेद पुष्पवान् प्रजावान् पशुमान् भवति और सर बड़ा मैडम ने ಶುಭ ಮುಂಜಾನೆಯ ನಮಸ್ಕಾರಗಳು ಹಾಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಇಂದು ಒಂದು ಜಿಲ್ಲಾ ವಕೀಲರ ಸಂಘ ಹಾಗೂ ಲೋಕೋಪಯೋಗಿ ಇಲಾಖೆ ಬೀದರ್ ವತಿಯಿಂದ ಒಂದು ಜಿಲ್ಲಾ ವಕೀಲರ ಸಂಘದಲ್ಲಿ ಒಂದು ಲಿಫ್ಟ್ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಬೀದರ್ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಜಿಲ್ಲಾ ವಕೀಲರ ಸಂಘ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊಟ್ಟ ಮೊದಲಿಗೆ ಒಂದು ಪ್ರಾಸ್ತಾವಿಕ ನೋಡಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸನ್ಮುಖ ಸ್ವಾಮಿ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ.
ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ಇಂದು ಬೀದರ್ ಜಿಲ್ಲಾ ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆ ವತಿಯಿಂದ ಈಗಾಗಲೇ ಧ್ವಜಾರೋಹಣವನ್ನು ಭಾರತ ದೇಶದ ಒಂದು ಪವಿತ್ರ ದಿನವಾದಂತಹ ಇನ್ನು 77 ಗಣರಾಜ್ಯೋತ್ಸವ ಈಗಾಗಲೇ ಆಚರಣೆ ಮಾಡಲಾಗಿದೆ. ಅದರ ಮೇಲೆ ಇವತ್ತು ಪವಿತ್ರ ದಿನದ ನಂತರ ನಾವು ಬೀದರ್ ಜಿಲ್ಲಾ ವಕೀಲರ ಸಂಘ ವತಿಯಿಂದ ನಮ್ಮ ಬೀದರ್ ವಕೀಲರ ಸಂಘದಲ್ಲಿ ಕಟ್ಟಡದಲ್ಲಿ ಲಿಫ್ಟ್ನ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸಂಜೀವ್ ಕುಮಾರ್ ಜೆಡೆ ಸಾಹೇಬ್ರೆ, ಆಡಳಿತ ನ್ಯಾಯಾಧೀಶರು ಬೀದರ್ ತಾಲೂಕು, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಗಣಯುಕ್ತ ರಾಜಕೀಯ ಸಚಿವರಾದಂತಹ ಬೀದರ್ನ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಸಚಿವರು ಮತ್ತು ವೀರಶೈವ ಮಹಾಸಭಾ ಅಖಿಲ ಭಾರತ ಅಧ್ಯಕ್ಷರಾದ ಈಶ್ವರ ಖಂಡ್ರೆ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ನ್ಯಾಯಾಲಯ ಸೈಯದ್ ಬೆಳೂರು ರೆಹಮಾನ್ ಸಾಹೇಬ್ರೆ ಹಾಗೂ ಪಿಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಶಂಕರ್ ಅವರೇ, ನಮ್ಮ ವಕೀಲರ ಸಂಘದ ಎಲ್ಲ ಗೌರವದ ಆಫೀಸ್ ಬೇರರ್ಸ್ ಅವರೇ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಗೌರವದ ನ್ಯಾಯಾಧೀಶರವರೇ, ನಮ್ಮ ಸಂಘದ ಎಲ್ಲ ಗೌರವದ ಹಿರಿಯ ವಕೀಲರವರೇ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸುಮಾರು ವರ್ಷಗಳಿಂದ ಮತ್ತು ಬೀದರ್ ವಕೀಲರ ಸಂಘದಲ್ಲಿ ಕಟ್ಟಡದ ಒಂದು ನಿರ್ಮಾಣ ಆಗಿದ್ದು 10 ವರ್ಷಗಳು. ನಮ್ಮ ಈಗ ಅಡ್ಮಿನಿಸ್ಟ್ರೇಟಿವ್ ನ್ಯಾಯಾಧೀಶರಾದ ಸಂಜೀವ್ ಕುಮಾರ್ ಜೆಡೆ ಸಾಹೇಬರ ಒಂದು ನಮ್ಮ ಬಿಲ್ಡಿಂಗ್ ರೆಡಿ ಆಗಿತ್ತು. ಆದರೆ ಒಂದು ಲಿಫ್ಟ್ ಇರಲಿಲ್ಲ. ಈ ಒಂದು ಲಿಫ್ಟ್ ನಮ್ಮ ಜನಮೆಚ್ಚಿನ ನಾಯಕ ಪ್ರತಿಕ್ರಿಯೆಯಲ್ಲಿ ಒಂದು ಲೋಕಸಭಾ ಸದಸ್ಯರಾಗಿರುವಂತ ಸಾಗರ್ ಖಂಡ್ರೆ ಅವರ ಒಂದು ಅನುದಾನ ಅಡಿಯಲ್ಲಿ ಈ ಒಂದು ಲಿಫ್ಟ್ ಅವರು ನಮ್ಮ ಸಂಘದ ಸದಸ್ಯರು. ಸಾಗರ್ ಖಂಡ್ರೆ ಅವರು ಸಹ ನಮ್ಮ ಸಂಘದ ಸದಸ್ಯರು, ಬೀದರ್ ಜಿಲ್ಲಾ ವಕೀಲರ ಸಂಘದ ಭಾರತ ಸದಸ್ಯರಾಗಿದ್ದಾರೆ. ಅವರು ನಮ್ಮ ಸಂಘದ ಸದಸ್ಯರನ್ನು ಕುಂದುಕೊರತೆಗಳನ್ನು ಹೇಳಿದಾಗ ಅವರು ಎರಡೇ ಮಾತಲ್ಲಿ ನಾನು ಲೀವ್ ಕೊಟ್ಟೆ, ನಾನು ಬೀದರ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದರ ಈಗಾಗಲೇ ಮಾಜಿ ಜಿಲ್ಲಾ ಶಿವಶರಣಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಅಡಿಗೆ ಸಮಾರಂಭವಾಗಿದೆ, ಈಗ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಲಿಫ್ಟ್ಗೆ ಸಹಕಾರ ನೀಡಿದಂತಹ ಅವರ ತಂದೆಯವರಂತಹ ಈಶ್ವರ ಖಂಡ್ರೆ ಸಾಹೇಬರು, ಅವರ ಮಾರ್ಗದರ್ಶನದಲ್ಲಿ ಭೀಮಣ್ಣ ಖಂಡ್ರೆ ಅವರ ಒಂದು ಆದರ್ಶದಲ್ಲಿ ನಮಗೆ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರು ನಮಗೆ ಲಿಫ್ಟ್ ಒದಗಿಸಿಕೊಂಡಿದ್ದಾರೆ. ಯಾಕಂದ್ರೆ ಈಶ್ವರ ಖಂಡ್ರೆ ಸಾಹೇಬರು ಅವರ ತಂದೆಯವರ ವಕೀಲರು ಹಾಗೂ ಸಾಗರ್ ಖಂಡ್ರೆ ತಂದೆಯವರು ಸಹ ವಕೀಲರು, ಮಧ್ಯದಲ್ಲಿ ಈಶ್ವರ ಖಂಡ್ರೆ ಸಾಹೇಬರು. ಇವರ ಮಧ್ಯದಲ್ಲಿ ಏನಾದರೂ ವಕೀಲರು ಹೋಗಬೇಕಾದ್ರೆ ಪೈಲಾಗಿ ಕ್ಲಿಯರ್ ಮಾಡುವಂತೆ ಸಾಗರ್ ಖಂಡ್ರೆ ಡೈರೆಕ್ಷನ್ ಕೊಟ್ಟಾಗ ಸಾಗರ್ ಖಂಡ್ರೆ ಮಾರ್ಗದರ್ಶನದಲ್ಲಿ ಅವರ ತಂದೆಯ ಸಂಘದ ಒಂದು ಭೀಮಣ್ಣ ಖಂಡ್ರೆ ಅವರ ನಿರ್ದೇಶನದಲ್ಲಿ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಅವರಿಗೆ ತುಂಬುವುದನ್ನು ಸಾಗರ್ ಖಂಡ್ರೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರಣಗಳನ್ನು ಬಂದಿಲ್ಲ. ಅದೇ ರೀತಿ ನಮ್ಮ ಸಹಕಾರ ಮಾಡಿದಂತಹ ಶಿವಶಂಕರ್ ಇಂಜಿನಿಯರ್ಸ್ ಅವರು ಸಹ ನಮಗೆ ಬೆಲೆ ನಿಂತರು. ನಮ್ಮ BDS ಸಹ ಈಗ ನಮಗೆ ಸಹಾಯ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ನಮಗೆ ಅದೇ ದೇಶಮುಖ ಸರ್ ಈ ನಮ್ಮ ಸಂಘದ ಸದಸ್ಯರು ಡಾಕ್ಟರ್ ದೇಶಮುಖ್ ಅವರ ಮನವಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಸಾಗರಿಕೊಂಡು ನೆರವೇರಿಸಿದ್ದಾರೆ. ಯಾಕಂದ್ರೆ ನಮ್ಮೆಲ್ಲ ಸಮಸ್ಯೆಗಳಿದ್ರೆ ಗೊತ್ತಾಗ್ತದೆ, ಇಲ್ಲದ ಗೊತ್ತಾಗಲ್ಲ. ಅದಕ್ಕೆ ಸಾಹೇಬರು ನಮ್ಮ ಸದಸ್ಯರು ಮತ್ತೆಲ್ಲರೂ ಸಹಕಾರ ಮಾಡಿದ್ದು ತುಂಬಾ ಧನ್ಯವಾದಗಳು. ಇದು ಭಾರತ ದೇಶದ 77ನೇ ಗಣರಾಜ್ಯೋತ್ಸವ. ಭಾರತ ದೇಶದ ಭವ್ಯ ಭಾರತ ಪವಿತ್ರ ದಿನದಿಂದ ನಾವು ಕನ್ನಡದಲ್ಲಿ ವಕೀಲರಿಗೋಸ್ಕರ ಎಲ್ಲರಿಗೂ ನಮಗೆ ಸಹಕಾರ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಾಹೇಬರಿಗೆ ಮನವಿ ಮಾಡ್ತೀವಿ. ಆಲ್ರೆಡಿ ಕೆಲವು ಪೇಪರ್ಸ್ ಡಾಕ್ಯುಮೆಂಟ್ಸ್ ರೆಡಿ ಆಗ್ತಾ ಇದೆ. ಹೆರಿಟೇಜ್ ಬಿಲ್ಡಿಂಗ್ ಇಲ್ಲ, ಅದು ನಮ್ಮ ನ್ಯಾಯಾಲಯದ ಕಟ್ಟಡ ಪುರಾತನವಾದ ಕಟ್ಟಡ, ಹಳೆ ಕಟ್ಟಡ ಇದೆ. ಅದು ಹೈಕೋರ್ಟ್ ಅವರು ಆಲ್ರೆಡಿ ಪರ್ಮಿಷನ್ ಇದೆ. ಬಟ್ ರನ್ನಿಂಗ್ ಕೋರ್ಸ್ ಏನ್ ನಡೆಸ್ತೀವಿ ಅಂತ ಮಾಹಿತಿ ಕೇಳಿದ್ದಾರೆ. ಅದು ನಾವು BDS ಸಾಹೇಬ್ ಆಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಕೋರ್ಟ್ ಎಲ್ಲಿ ನಡೆಸಬೇಕಂತ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಶೀಘ್ರ ವರದಿಯನ್ನು ಹೈಕೋರ್ಟ್ಗೆ ಫಾರ್ವರ್ಡ್ ಮಾಡ್ತೀವಿ. ಅದರ ನಂತರ ಗೌರವಾನ್ವಿತ ನಮ್ಮ ನೆಚ್ಚಿನ ನಾಯಕರಾದ ಈಶ್ವರ ಖಂಡ್ರೆ ಸಾಹೇಬರು ನಮಗೆ ಒಂದು ಸಹಕಾರ ನೀಡಬೇಕು. ಆ ಒಂದು ಬಿಲ್ಡಿಂಗ್ ಬಂದಿರೋದು ಬರಬೇಕಂತ ಸಂಪೂರ್ಣ ಸಹಕಾರ ಮಾಡಬೇಕಂತ ಗೌರವಾನ್ವಿತ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ಅವರು ತಂದೆ ವಕೀಲರು, ನಾವು ಮನೋಸ್ವಾಮಿಗಳಾದ್ರು ಅವ್ರು ನಮ್ಮ ಫಂಕ್ಷನ್ ಹೇಳ್ತಾ ಇದ್ರು ಏನಂದ್ರೆ ವಕೀಲ ಯಾಕೆ ಕಾಯ್ದೆ ಕೇಳಿದ್ರೆ ವಕೀಲ ಸಾಗಬೇಕಂತ ನಮ್ಗೆ ಖುಷಿ ಮಾಡ್ತಾರೆ. ಅವ್ರ ಮಗನಿಗೂ ವಕೀಲ ಸಾಗ, ತಂದೆಗೂ ವಕೀಲ ಸಾಗ. ಇದು ಒಳ್ಳೆಯದಂತ ಬೆಳವಣಿಗೆ. ಸಮಾಜದ ಗೌರವದಿಂದ ಅವರಿಗೆ ಖಂಡ್ರೆ ಬೆಳವಣಿಗೆ ಕಾಪಾಡಿ ಅವರು ಸಹ ರಾಜಕೀಯ ಉನ್ನತವನ್ನಾಗಿ ವಕೀಲರ ಕಾಳಜಿ ಯಾರು ಏನೇ ಇದ್ರು ಸಹ ತ್ವರಿತವಾಗಿ ಪರಿಹಾರ ಮಾಡ್ತಾರೆ ಅಂತ ನಾವು ಆಶೀರ್ವಾದ ಮಾಡಿದ್ವಿ. ಅವನು ಹೇಳ್ತಾ ನನ್ನ ಪ್ರಶ್ನೆಗಳನ್ನು ಮುಂದುವರಿಸ್ತೇನೆ. ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳು. ಇವಾಗ ಒಂದು ಸ್ವಾಗತ ಕಾರ್ಯಕ್ರಮ
ಈ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಅಂಚೆ ಸಂಜುಕುಮಾರ್ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಮತ್ತು ಆಡಳಿತಾತ್ಮಕ ನ್ಯಾಯಾಧೀಶರು ಬೀದರ್ ಜಿಲ್ಲೆ, ಇವರಿಗೆ ಮಂಜುನಾಥ ಸಂಘದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಿಮ್ಮ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಸಚಿವರು ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ನಮ್ಮ ವಕೀಲ ಸಂಘದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಣೇಶ ಮೈದಾನದಲ್ಲಿ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ಅದಕ್ಕಾಗಿ ಅವ್ರು ಮಾತಾಡಿದ ನಂತರ ಮುಂದಿನ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಸನ್ಮಾನ ಕಾರ್ಯಕ್ರಮ ಮುಂದೂಡಲಾಗ್ತಾ ಇದೆ. ಇವಾಗ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬೇಕಂಡ್ರೆ ಅವರು ಮುಂದಿನ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ತಾರೆ. ಪ್ರಥಮವಾಗಿ ಎಲ್ಲರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಜಿಲ್ಲಾ ವಕೀಲರ ಸಂಘ ಬೀದರ್ ಹಾಗೂ ಲೋಕೋಪಯೋಗಿ ಇಲಾಖೆ ಬೀದರ್ ಇವರ ವತಿಯಿಂದ ಇವತ್ತು ವಕೀಲರ ಸಂಘದ ಲಿಫ್ಟ್ ಉದ್ಘಾಟನೆ ಸಮಾರಂಭ. ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ಬೀದರ್ ಜಿಲ್ಲೆಯ ಬಗ್ಗೆ ಅತ್ಯಂತ ಕಳಕಳಿಯುಳ್ಳಂತವರು, ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ವಹಿಸಿದಂತವರು, ಇವತ್ತೇನು ಭಾಲ್ಕಿಯಲ್ಲಿ ಬೇರೆ ಬೇರೆ ಕಡೆ ಅತ್ಯಂತ ಭವ್ಯವಾದಂತ ನ್ಯಾಯಾಲಯ ಸಂಕೀರ್ಣಗಳಾಗಿದ್ದಾವೆ. ಅದಕ್ಕೆಲ್ಲ ದೂರದರ್ಶಿತ್ವ ಇಟ್ಟುಕೊಂಡು ಯೋಜನೆ ರೂಪಿಸಿದಂತವರು ಮತ್ತು ಬೀದರ್ನಲ್ಲಿ ಸುಮಾರು ಪ್ರಧಾನ ಸತ್ರ ನ್ಯಾಯಾಧೀಶರಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿದಂತವರಾದಂತ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಮಾನ್ಯ ಶ್ರೀ ಅಂಚಾಟೆ ಸಂಜುಕುಮಾರ್ ಸರ್ ಅವರೇ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತ ಮಾನ್ಯ ಶ್ರೀ ಬಲಿಗಾರ್ ರೆಹಮಾನ್ ಸರ್ ಅವರೇ, ನಿಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂತ ಷಣ್ಮುಖಯ್ಯ ಅವರೇ, ಧನರಾಜ್ ಅವರೇ, ಕಾಮಶೆಟ್ಟಿ ಅವರೇ, ಮಾಲಿ ಪಾಟೀಲ್ ಅವರೇ, ಬಾಪುರಾವ್ ಅವರೇ, ಕಾಶಂಪುರ ಅವರೇ, ಪಾಟೀಲ್ ಅವರೇ, ಉಪಸ್ಥಿತರಿರುವಂತ ಎಲ್ಲ ಗೌರವಾನ್ವಿತ ನ್ಯಾಯವಾದಿಗಳೇ, ಸಹೋದರ ಸಹೋದರಿಯರೇ, ಇತರ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ಬಂಧುಗಳೇ, ಇವತ್ತು ನಾವೆಲ್ಲರೂ ನಮ್ಮ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಮಗೆ
ನಮ್ಮದೇ ಆದಂತ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕರು ನಾವು ನಮ್ಮದೇ ಸಂವಿಧಾನವನ್ನು ಅಳವಡಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಂಥದ್ದು 26ನೇ ಜನವರಿ 1950. ಇಡೀ ಜಗತ್ತಿನಲ್ಲೇ ಬೃಹತ್ ಲಿಖಿತವಾದಂತಹ ಒಂದು ಸಂವಿಧಾನ ಮತ್ತು ಬಹಳ ಸ್ಪಷ್ಟವಾಗಿರುವಂಥದ್ದು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸಮಾನವಾದಂತಹ ಹಕ್ಕನ್ನು ಕೊಟ್ಟು ಎಲ್ಲರಿಗೂ ತಮ್ಮ ಕರ್ತವ್ಯಗಳನ್ನು ಇವತ್ತು ರೂಪಿಸಿದಂಥದ್ದು ಯಾವುದಾದ್ರೂ ಒಂದು ಸಂವಿಧಾನ ಜಗತ್ತಿನಲ್ಲಿ ಇವತ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರದ ಭಾರತದ ಸಂವಿಧಾನ ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಮ್ಮ ಸಂವಿಧಾನ ಇದೆ. ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೂ ಮತ್ತು ಅನೇಕ ಅಸಂಖ್ಯಾತ ಜನ ಈ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಸೆರೆಮನೆ ವಾಸ ಅನುಭವಿಸಿದ್ದಾರೆ. ಅವರೆಲ್ಲರಿಗೂ ಸ್ಮರಿಸಿ ಇವತ್ತು ಬೀದರ್ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಇದು ಲಿಫ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಈ ಲಿಫ್ಟ್ ಪ್ರಪೋಸ್ ಮಾಡಿದ್ದು ಇವತ್ತು ನಿಮ್ಮೆಲ್ಲರ ಒಬ್ಬ ಯುವ ಸಂಸದರಾದಂತಹ ಸಾಗರ್ ಖಂಡ್ರೆ ಅವರು. ಸಾಗರ್ ಖಂಡ್ರೆ ನಮ್ಮ ಬಾರಿಗೆ ಬಂದಂತಹ ಸಂದರ್ಭದಲ್ಲಿ ತಾವೆಲ್ಲ ಒಂದು ಬೇಡಿಕೆಯನ್ನು ಇಟ್ಟಿದ್ದೀರಿ. ಇವತ್ತು ನೀವು ಸಂಸದರಾದರೆ ತತ್ಕ್ಷಣ ನಮ್ಗೆ ಒಂದು ಲಿಫ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಸಂಸದ ಆದ್ಮೇಲೆ ಅವರು ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ಲಿಫ್ಟ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಹೀಗಾಗಿ ಇವತ್ತು ಲಿಫ್ಟ್ ನ ಉದ್ಘಾಟನೆ ಮಾಡ್ತಾ ಇದ್ರಿ. ಸಾಗರ್ ಬರಬೇಕಾಗಿತ್ತು. ಅವತ್ತು ಈಗ 9 ಗಂಟೆಗೆ ನಮ್ಮ ಸ್ಟೇಡಿಯಂನಲ್ಲಿ ನಮ್ಮ ರಾಷ್ಟ್ರ ಧ್ವಜಾರೋಹಣ ಇದೆ. ಅದಕ್ಕೆ ಶಾಂತಿಯುತ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅಲ್ಲಿ ಸಹಿತ ರಾಷ್ಟ್ರ ಧ್ವಜಾರೋಹಣ ಮಾಡಿ ಹೋಗಬೇಕಾಗಿದೆ. ಅದಕ್ಕೆ ನಾನು ಬಂದಿದ್ದೇನೆ. ಇವತ್ತೊಂದು ಮಾತು ಹೇಳಿದ್ರು ಅಧ್ಯಕ್ಷರು ಸನ್ಮುಖ ಸ್ವಾಮಿ ಅವರು. ಹೌದು, ಸತ್ಯ ಇದೆ. ನಮ್ಮ ತಂದೆಯವರು ವಕೀಲರು. ಯಾಕೆಂದ್ರೆ ನಮ್ಮ ತಂದೆಯವರ ತಾಯಿಯವರು, ಅಜ್ಜಿಯವರು, ಅವರ ಒಂದು ಆಸೆ ನನ್ನ ಮಗಳಿಗೆ ಎಲ್ಲರೂ ವಕೀಲ್ ಸಾಬ್ ಅಂತ ಕರಿಬೇಕು ಅಂತ. ಮತ್ತು ನಮ್ಮ ತಂದೆಯವರಿಗೆ ಅವರು ದೊಡ್ಡವರು, ಅವರು MLA ಆದ್ರು, ಮಂತ್ರಿ ಆದ್ರು, ಬೇರೆ ಬೇರೆ ಆದ್ರು, ಅವ್ರಿಗೆ ಯಾವ ಶಾಸಕರು ಮಂತ್ರಿಗಳಂತ ಕರೀತಾ ಇರಲಿಲ್ಲ, ವಕೀಲ್ ಸಾಬ್ ಅಂತ ಕರೀತಾ ಇದ್ರು. ಯಾರು ಹಿರಿಯ ವಕೀಲರು ಅಂದ್ರೆ ಗೊತ್ತಾಗ್ತಾರೆ. ಹೀಗಾಗಿ ನಮ್ಮ ತಂದೆನೂ ಇವತ್ತು ವಕೀಲರು, ನನ್ನ ಮಗನೂ ವಕೀಲ, ಈಗ ಸಂಸದರಾಗಿದ್ದಾರೆ. ಹೀಗಾಗಿ ನಾನು ಒಬ್ಬ ವಕೀಲರ ಮಗ ಮತ್ತು ಒಬ್ಬ ಸಂಸದನ ತಂದೆ ವಕೀಲ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ ಬಯಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ವಕೀಲ ವೃತ್ತಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವೃತ್ತಿ ಇದೆ. ಅನೇಕ ಜನ ಶ್ರೇಷ್ಠ ವಕೀಲರು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ, ರಾಜಕೀಯದಲ್ಲಿ ತಗೊಳ್ರಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ವಕೀಲರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಕ್ರಿಮಿನಲ್ ಸೊಸೈಟಿ ಅಂತ ಹೇಳ್ತೀವಿ ನಾವು ವಕೀಲರಿಗೆ. ಅದರ ಜೊತೆಯಲ್ಲಿ ಇವತ್ತು ಏನು ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಾವು ನೀತಿ, ಕಾಯ್ದೆ, ನಿಯಮಗಳನ್ನು ಮಾಡ್ತೀವಿ. ಇವತ್ತು ಕಾರ್ಯಾಂಗ ಅಧಿಕಾರಿಗಳು ಅದನ್ನು ಅನುಷ್ಠಾನಕ್ಕೆ ತರ್ತಾರೆ. ಕ್ರಮಬದ್ಧವಾಗಿ, ನ್ಯಾಯಯುತವಾಗಿ, ಸಂವಿಧಾನಬದ್ಧವಾಗಿ ಕಾಯ್ದೆಗಳಿದೆಯಾ ಇಲ್ವಾ, ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ ಅಂತ ನೋಡುವಂತ ಜವಾಬ್ದಾರಿ ನ್ಯಾಯಾಂಗಕ್ಕೆ ಇದೆ. ಈ 3 ಅಂಗಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಇವತ್ತು ಅವರು ಅವೆಲ್ಲ ಉತ್ತಮವಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ರೆ ಇದು ಬಲಿಷ್ಠವಾದಂತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಶಾಸಕಾಂಗ, ಕಾರ್ಯಾಂಗ, ಎಲ್ಲೆಲ್ಲಿ ಲೋಪದೋಷಗಳು ಏನಾದರೂ ಆದರೆ ಇವತ್ತು ನ್ಯಾಯಾಂಗನು ಮಧ್ಯಪ್ರವೇಶ ಮಾಡಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡುವಂಥದ್ದು, ನ್ಯಾಯದಾನ ಕೊಡಿಸುವಂತ ಒಂದು ಕೆಲಸ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದ ಕಾರಣ ಇವತ್ತಿನವರೆಗೂ ಪ್ರಜಾಪ್ರಭುತ್ವ ಬಹಳ ಬಲಿಷ್ಠವಾಗಿದೆ. ಆ ಒಂದು ಕಾರಣಕ್ಕೆ ಇವತ್ತು ನಾವೆಲ್ಲರೂ ಇನ್ನೂ ಇದಕ್ಕೆ ಬಲಶಾಲಿಯನ್ನಾಗಿ ಮಾಡಲಿಕ್ಕೆ, ಇದಕ್ಕೆ ಇನ್ನೂ ಶಕ್ತಿ ಕೊಡಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಕಕ್ಷಿದಾರಿಗೆ ಆದಷ್ಟು ಬೇಗ, ಶೀಘ್ರ, ನೈಜವಾದಂತಹ ಒಂದು ನ್ಯಾಯ ಕೊಡ್ಲಿಕ್ಕೆ ನಾವೆಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇರ್ಬೋದು, ನ್ಯಾಯಾಂಗ ಇರ್ಬೋದು, ವಕೀಲರ ಸಂಘಗಳಿರ್ಬೋದು, ಎಲ್ಲರೂ ಸೇರಿ ಇನ್ನೂ ಇದಕ್ಕೆ ಹೆಚ್ಚಿನ ಒಂದು ಬಲ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ, ತಾವೆಲ್ಲರೂ
ಈ ಒಂದು ಕಟ್ಟಡ ಹೊಸದಾಗಿ ಪಾಲಿಕೆಯಲ್ಲಿ ಆಗಿದೆ ಕಟ್ಟಡ ಔರಾದ್ನಲ್ಲಿ ನಡೀತಾ ಇದೆ. ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಬಸವ ಕಲ್ಯಾಣದಲ್ಲೂ 13 ಕೋಟಿ ನಡೀತಾ ಇದೆ. ಬೀದರ್ನಲ್ಲಿ ಆಗಬೇಕಾಗಿದೆ. ಬೀದರ್ನಲ್ಲಿ ಎಲ್ಲಾ ನ್ಯಾಯಾಲಯದ ಸಂಕೀರ್ಣ ಆಗಬೇಕು ಅಂದ್ರೆ 45ರಿಂದ 50 ಕೋಟಿ ರೂಪಾಯಿ ಬೇಕು ಅಂತ ಶಿವಶಂಕರ್ ನನಗೆ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಕೊಡಿಸಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ತಾವೆಲ್ಲ ವಕೀಲರ ಸಂಘದ ವತಿಯಿಂದ ಪ್ರಸ್ತಾವನೆ ಕಳಿಸಿ ಅದಕ್ಕೆ ಫಾಲೋ ಅಪ್ ಮಾಡಿದ್ರೆ ಅದು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಗೆ ಏನೇನು ಮೂಲಸೌಕರ್ಯ ಬೇಕಾಗಿದೆ ಅದನ್ನು ಕೊಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನಮ್ಮ ಸರ್ಕಾರ ಅತಿ ಶೀಘ್ರದಲ್ಲೇ ನೈಜವಾದಂತಹ ಒಂದು ಇವತ್ತು ನ್ಯಾಯದಾನ ಸಿಗಲಿಕ್ಕೆ ಏನೇನು ಬೇಕಾಗಿದೆ ಅದಕ್ಕೆ ಎಲ್ಲಾ ರೀತಿಯ ಆ ಒಂದು ಸಹಕಾರ ಸೌಲಭ್ಯ ಅನುದಾನ ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಇವತ್ತು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜಗನ್. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಅತಿಥಿಗಳಾಗಿರತಕ್ಕಂಥ ಶಿವಶಂಕರ್ ಕಾಮಶೆಟ್ಟಿ ಕಾರ್ಯಕ್ರಮದ ಅಭಿನಂದನೆ ಬೀದರ್ ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸನ್ಮಾನಿಸಬೇಕು. ಕಾರ್ಯಕ್ರಮದ ಒಂದು ಗೌರವಿತ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದು ನಮ್ಮ ರಾಜನಾಥರು ಮತ್ತು ನಾಗರಕಂಡವರು ಅವರ ಸುತ್ತಲ್ಲಿ ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮದಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೈಯದ್ ಮಲ್ಕೂರ್ ರೆಹಮಾನ್ ಪ್ರಧಾನ ಧರ್ಮದ ಬೀದರ್ ಇವರು ನಮ್ಮ ಜಿಲ್ಲಾ ಸಂಘದವರಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಬೇಕಾಯಿತು. ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ, ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಣ್ಮುಖ ಸ್ವಾಮಿಗಳು ಕೂಡ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಸಂಘದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ ಅವರು ಮತ್ತು ಇಲಸನ ಮನೆ ಸರ್ ಅವರು ಬಂದು ಅವರಿಗೆ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಬಿ ಮಾಲಿಪಾಟೀಲ್ ಉಪಾಧ್ಯಕ್ಷರು ಜಿಲ್ಲಾ ಸಂಘ ಬೀದರ್ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಅದೇ ರೀತಿ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಜರಂಗ್ ಬಿ ಕಾಶಂಪುರ್ ಜಂಟಿ ಕಾರ್ಯದರ್ಶಿ ಜಿಲ್ಲಾ ಸಂಘವರು ಕೂಡ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಕೂಡ ನಮ್ಮ ಅಧ್ಯಕ್ಷರು ಸನ್ಮಾನಿಸಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶ್ರೀ
ಸಲೀಂ ಪಾಟೀಲ್ ಅಜಾಜಿಗಳು ಜಿಲ್ಲಾ ಉಪಕಾರ ಸಂಘ ಬೀದರ್ ಇವರಿಗೂ ಕೂಡ ಇವತ್ತು ಕಾರ್ಯಕ್ರಮದಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಪಾಟೀಲ್ ಮೇಡಮ್ ಅವರಿಗೆ ಸನ್ಮಾನಿಸಬೇಕು ಹೇಳ್ಬೋದು. ಪಟ್ಟದರಾಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಚಿಂಕೋಡ್ ಇವರಿಗೆ ಕೂಡ ಇವತ್ತು ಕಾರ್ಯಕ್ರಮ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಅವರಿಗೆ ಅಧ್ಯಕ್ಷರು ಸನ್ಮಾನ. ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಅದೇ ರೀತಿ ನಮ್ಮ ಡಿಎಲ್ ಸೇನೆ ಮತ್ತು ನಮ್ಮ ವಕೀಲರ ಸಂಘದ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ನ್ಯೂಸ್ ಮಾಡ್ತಕ್ಕಂಥ ನಮ್ಮ ಒಂದು ಬೇರೆಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ನಮ್ಮ ಅಧ್ಯಕ್ಷರು ಮತ್ತು ಸಾಹೇಬರು ಅವರಿಗೆ ಸನ್ಮಾನಿಸಬೇಕು ಹೇಳ್ಬೋದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ಎಲ್ಲ ನ್ಯಾಯವಾದಿಗಳಿಗೂ ಮತ್ತು ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವಾಗ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಪಂಚಾಯತ್ ಸಂಜೀವ್ ಕುಮಾರ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯಗಳು, ಇವರು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಬೋದು. ಶುಭ ಮುಂಜಾನೆಯ ನಮಸ್ಕಾರಗಳು ಮತ್ತು ಎಲ್ಲರಿಗೂ 72ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಗೌರವಾನ್ವಿತ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರೇ ಈಗ ಉದ್ದೇಶಿಸಿ ಮಾತಾಡಿದರು. ಶ್ರೀ ಸಾಗರ್ ಈಶ್ವರ ಖಂಡ್ರೆ ಅವರ ಉಪಸ್ಥಿತಿಯಲ್ಲಿ ಅವರನ್ನ ಈ ಕಾರ್ಯಕ್ರಮ ಹಾಗೆ ಮತ್ತೋರ್ವ ಅತಿಥಿಗಳು ಸನ್ಮಾನ್ಯ ರಹೀಂ ಖಾನ್ ಅವರ ಉಪಸ್ಥಿತಿಯಲ್ಲಿ ಅವರನ್ನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಸನ್ಮಾನ್ಯ ಶ್ರೀ ಸೈಯದ್ ಬಳ್ಳಿಗುರು ಎಮ್ಮಾರ್ ಅವರ ಅಧ್ಯಕ್ಷರು ಜಿಲ್ಲಾ ಸಂಘ ಬೀದರ್ ಸನ್ಮಾನ್ಯ ಶ್ರೀ ಚಾಣಕ್ಯ ಬಿ ಸ್ವಾಮಿ ಅವರ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಬಸವರಾಜ್ ಅವರ, ಶ್ರೀ ಶಿಶೋಕ್ ರಾಮಶೆಟ್ಟಿ ಇಂಗ್ಲಿಷ್ ಅವರ, ಶಿವಕುಮಾರ್ ವಿ ಮಾಲಿ ಪಾಟೀಲ್ ಉಪಾಧ್ಯಕ್ಷರು, ಬಜರಂಗ್ ಸಿ ಕಾಶಂಪುರ್ ದಂಡಿ ಕಾರ್ಯದರ್ಶಿಗಳು, ಜಯಶ್ರೀ ಪಾಟೀಲ್ ಕಲ್ಯಾಣ್ ಸಿಂಗ್ರು, ಎಲ್ಲ ಗೌರವಾನ್ವಿತ ಹಿರಿಯ
ಸಹೋದರಿ ವಕೀಲರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ ಮತ್ತು ನನ್ನ ಎಲ್ಲ ಆತ್ಮೀಯ ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಮತ್ತು ಉಪಸ್ಥಿತರಂತ ಎಲ್ಲ ಗೌರವಿತ ನ್ಯಾಯಾಧೀಶರು, ಸಹೋದರ ಸಹೋದರಿ ನ್ಯಾಯಾಧೀಶರುಗಳೇ, ಇವತ್ತು ಈ ಗಣರಾಜ್ಯೋತ್ಸವದ ಒಂದು ಶುಭ ದಿನ, ಶುಭ ಸಂದರ್ಭದಲ್ಲಿ ಒಂದಿಷ್ಟು ಚಿಂತನ ಮಂಥನ ಆಗಲಿ ಅಂತ ನನ್ನ ಅಭಿಲಾಷೆ. ಇವತ್ತಿನ ಜಗತ್ತಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಏನೊಂದು ಅತ್ಯಂತ ಕಳವಳಕಾರಿಯಾದಂತಹ ಸಿದ್ಧಾಂತಗಳು ನಡೀತಾ ಇದೆ ಜಗತ್ ವಿದ್ಯಮಾನದಲ್ಲಿ. ಹಾಗೆ ನಮ್ಮ ಭಾರತವನ್ನು ನಾವು ಅಧ್ಯಯನ ಮಾಡಿದಾಗ ಇವತ್ತು ನಮ್ಮ ಭಾರತ ದೇಶ ಸಾವಿರಾರು ವರ್ಷಗಳಿಂದ ತಲೆ ಎತ್ತಿ ಜಗತ್ತಿಗೆ ಮಾರ್ಗದರ್ಶಕವಾದ ರೀತಿಯಲ್ಲಿ ನಡೆದು ಬರ್ತಾ ಇದೆ. ಅದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಿದೆ ನಾವು ಸ್ವಲ್ಪ ಇತಿಹಾಸ, ವರ್ತಮಾನ ಆಧಾರದ ಮೇಲೆ ಮುಂದಿನ ಭವಿಷ್ಯದ ಭವ್ಯ ಭಾಗವನ್ನು ಕಟ್ಟಬೇಕಾಗಿದೆ. ಈಗ ತಾವು ಗಮನಿಸಿ, ಇರಾನ್ ಏನಾಗ್ತಾ ಇದೆ, ಪಾಕಿಸ್ತಾನ ಏನಾಗ್ತಾ ಇದೆ, ಬಾಂಗ್ಲಾದೇಶ ಏನಾಗ್ತಾ ಇದೆ, ಇತ್ತೀಚೆಗೆ ಅಮೇರಿಕ ಒಂದು ರಾಷ್ಟ್ರ ಯಾವುದೋ ಸಂದರ್ಭವನ್ನು ವಾಯು ದಾಳಿ ಮಾಡಿ ಆ ದೇಶದ ರಾಷ್ಟ್ರಾಧ್ಯಕ್ಷರನ್ನ ಮದರ್ ನಿಕೋಲಸ್ ಎತ್ತಕೊಂಡೋಯ್ತು. ನೋಡಿ, ಒಂದು ದೇಶದ ಅಧ್ಯಕ್ಷನನ್ನ ಒಬ್ಬ ಕದಿಮರಂತೆ ಅಮೇರಿಕ ಹೆಲಿಕಾಪ್ಟರ್ ಮತ್ತು ವಾಯುದಾಳಿ ಮೂಲಕ ಎತ್ತಕೊಂಡೋಯ್ತು ಅಂತ ಹೇಳಿದರೆ ಆ ದೇಶ ಹೊರಬರುವಂತೆ ಎಷ್ಟು ಖುಷಿದಿದೆ. ಅದೇ ಹೆಸರು ಬರ್ತದೆ, ಇದು ಏನ್ ತೋರಿಸ್ತಾ ಇದ್ದು, ಇಲ್ಲಿ ನಾವು ನಮ್ಮ ಭಾರತ ದೇಶದ ಪವಿತ್ರ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಸಂವಿಧಾನ ಮೌಲ್ಯಗಳನ್ನ ನಾವು ನಮ್ಮ ಜೀವನದ ಮೌಲ್ಯಗಳಲ್ಲಿ ಮಾಡಿಕೊಳ್ಬೇಕಾಗಿದೆ. ಸಂವಿಧಾನದ ಮೌಲ್ಯಗಳನ್ನ ನಾವು ನಮ್ಮ ಮನೋಭಾವದ ಮೌಲ್ಯಗಳನ್ನಾಗಿ ಮಾಡಿಕೊಳ್ಬೇಕಾಗಿದೆ. ನಮ್ಮ ಭಾರತ ದೇಶದ ಸಂವಿಧಾನ ನಾವು ಪೀಠಿಕೆಯನ್ನು ಸ್ವಲ್ಪ ಗಮನಿಸೋಣ. ಎಲ್ಲರೂ ಗೊತ್ತಿದೆ, ನಾನು ಜಾಸ್ತಿ ಹೇಳಲ್ಲ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ, ಈ 5 ಮೌಲ್ಯಗಳನ್ನು ತಳಹದಿಯನ್ನಾಗಿ ಮಾಡಿಕೊಂಡು ಹಾಗೆ ಸಹಿಷ್ಣುತೆ, ಭ್ರಾತೃತ್ವ, ಸಮಾನತೆ, ಸಹಬಾಳ್ವೆ, ಏಕತೆ, ಅಖಂಡತೆ, ಇಷ್ಟೆಲ್ಲ ಆದರ್ಶಗಳು ನಮ್ಮ ಸಮಾಜದಲ್ಲಿ ಇವೆ. ಹಾಗೆಯೇ ನಮಗೆ ಸಂವಿಧಾನ ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ಕೊಟ್ಟಿಲ್ಲ, ಅದರ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ ನಮಗೆ. ಈ ಒಂದು ಹಂತದಲ್ಲಿ ನಾವು ನಮ್ಮ ಆತ್ಮೋಲೋಕನ ಮಾಡಿಕೊಳ್ಳಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ಸಂವಿಧಾನದ ಮೌಲ್ಯಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ
ನಮ್ಮ ಮನೆಗಳಲ್ಲಿ, ಸಮಾಜದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಮನ್ವಯ ಮಾಡಿಕೊಂಡಿದ್ದೇವೆ, ನಾವು ಆಚರಿಸ್ತಾ ಇದ್ದೇವೆ ಅನ್ನುವುದನ್ನು ನಾವು ಆತ್ಮನಿರ್ಭರ ಮಾಡಿಕೊಂಡು ಸಂವಿಧಾನದ ಮೌಲ್ಯಗಳನ್ನು ಜೀವನ ಮೌಲ್ಯಗಳನ್ನಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. ಇವೆಲ್ಲರ ಒಂದು ಅರ್ಥ ಇಲ್ಲಿ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಕೀಲರು ಅಂತಂದ್ರೆ ಸಮಾಜದ ಬುದ್ಧಿಮತ್ತೆಯ ಕೇಳಿಪಟ್ಟರು, ಇಂಟೆಲೆಕ್ಚುಯಲ್ ಪ್ರೀಮಿಯರ್, ಸಮಾಜಕ್ಕೆ ಮಾರ್ಗದರ್ಶಕರು, ಸಾರ ಚಿಂತನ ಮಾಡಿ ವಿಶ್ಲೇಷಣೆ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥವ್ರು. ಅನ್ಯಾಯ ಕಂಡು ಬಂದಲ್ಲಿ ವಕೀಲರು ತುಂಬಿ ಅದನ್ನ ಸರಿಪಡಿಸದ ಟೈಮಲ್ಲಿ ನ್ಯಾಯಾಧಿಕರು ಶ್ರಮಿಸ್ತಾ ಇದ್ದಾರೆ. ಹಾಗೆ ವಕೀಲರನ್ನ ನಾವು ಬಯಸ್ತೇವೆ ಈ ಸಮಾಜಕ್ಕೆ ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆ ನಮ್ಮ ಸಮಾಜದ ಏಕತೆ, ಅಖಂಡತೆ, ಸಂವಿಧಾನದ ಮೌಲ್ಯಗಳ ಬದ್ಧರಿಗೆ ನಾವು ಇರಬೇಕು ಅನ್ನೋದರಲ್ಲಿ ತಾವುಗಳು ಜನಸಾಮಾನ್ಯರಿಗಾಗಿ ತಾವು ಬೋಧನೆ ಮಾಡಬೇಕಾದಂಥ ಸಂದರ್ಭ ಮತ್ತು ಅವಶ್ಯಕತೆ ವಕೀಲರ ಮೇಲೆ ಇದೆ. ವಕೀಲರು ಒಂದು ಕೇಸ್ ಬಂತು, ಅದನ್ನು ನಾವು ವಾದ ಮಾಡಿ ಕಕ್ಷಿದಾರಿಗೆ ನಾವು ನ್ಯಾಯ ನಿರ್ದೇಶಿಸಿಕೊಡ್ತೀವಿ ಅಂತ ಮಾತ್ರ ಅಷ್ಟೇ ಕೆಲಸ ಅಲ್ಲ. ಸಮಾಜದ ಮತ್ತು ರಾಷ್ಟ್ರದ ವಿದ್ಯಮಾನಗಳನ್ನು ಗಮನಿಸಿ ಆ ದಿಶೆಯಲ್ಲಿ ಸಮಾಜವನ್ನು ಸದಾ ಜಾಗೃತ ಸ್ಥಿತಿಯಲ್ಲಿರುವಂತಹ ಒಂದು ಗುರುತರ ಜವಾಬ್ದಾರಿ ವಕೀಲರ ಮೇಲೆ, ವಕೀಲರ ಸಂಘಗಳ ಮೇಲಿದೆ ಅಂತ ನಮ್ಮ ವಿನಮ್ರ ಭಾವನೆ. ಈಗ ನಾವು ಸಾರ್ವಭೌಮತೆ, ಏಕತೆ, ಅಖಂಡತೆ ಅಂತೆಲ್ಲ ನಾವೆಲ್ಲ ಚರ್ಚೆ ಮಾಡ್ತೀವಿ, ಮಾತಾಡ್ತಾ ಇದ್ದೀವಿ. ನಾವೀಗ ಹಾಗಂದ್ರೆ ನಾವು ಸ್ವಲ್ಪ ಇತಿಹಾಸ ಹೋಗೋಣಂತೆ. ನಮ್ಮ ದೇಶದ ಮೇಲೆ ಸುಮಾರು 2,000 ವರ್ಷಗಳ ಕಾಲ ಸತತವಾಗಿ ದಾಳಿ ನಡೆದಿದೆ. ಜಗತ್ತಿನ ಯಾವ ದೇಶಗಳ ಮೇಲೂ ಸಹಿತ ಈ ಪ್ರಮಾಣ ದಾಳಿ ಆಗಿಲ್ಲ. ಕೇವಲ 1-2 ದಾಳಿಗಳಿಗೆ ಆ ದೇಶ ಕುಸಿದಿದೆ. ಆದರೆ ನಮ್ಮ ಭಾರತ ದೇಶ 1000 ವರ್ಷಗಳ ಸತತ ಸಂಘರ್ಷದ ನಂತರವೂ ಸಹಿತ ನಾವು ಎತ್ತಿ ನಿಂತಿದ್ದೀವಿ. ಭಾರತವಾಗಿ ಉಳಿದಿದೆ, ಹಿಂದೂಸ್ತಾನವಾಗಿ ಉಳಿದಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಸಾಂಸ್ಕೃತಿಕತೆ, ನಮ್ಮ ಭಾರತ ದೇಶದ ಸಾರ್ವಭೌಮತೆ, ಏಕತೆ, ಅಖಂಡತೆಯನ್ನ ಉಳಿಸಿ ಬೆಳೆಸಿರುವುದು ನಮ್ಮ ದೇಶದ ಸಾಂಸ್ಕೃತಿಕತೆ. ಕಲ್ಚರ್ ಮತ್ತು ಸಂಸ್ಕೃತಿಗಳು ಬೇರೆ ಬೇರೆ. ಸಾಂಸ್ಕೃತಿಕತೆಗೆ ಪರ್ಯಾಯ ಶಬ್ದ ಇಲ್ಲ. ಕಲ್ಚರ್ ಬೇರೆ, ಸಂಸ್ಕೃತಿಗೆ ಬೇರೆ. ಸ್ವಲ್ಪ ಅದು ಹೇಗೆ ರಿಲಿಜಿಯನ್, ಧರ್ಮ ಎರಡು ಒಂದೇ ತಿಳ್ಕೊಳ್ತಾರೆ, ಆ ಥರ ಅಲ್ಲ, ಎರಡು ಬೇರೆ ಬೇರೆ. ಹಾಗೆ ಕಲ್ಚರ್ ಬೇರೆ, ಸಾಂಸ್ಕೃತಿಕತೆ ಅನ್ನೋದು ಬೇರೆ. ಸಾಂಸ್ಕೃತಿಕತೆಗೆ ಪರ್ಯಾಯ ಶಬ್ದ ಇಲ್ಲ. ಸಂಸ್ಕಾರ, ಸಂಸ್ಕೃತಿ, ಸಾಂಸ್ಕೃತಿಕತೆ. ನಾವು ಗಮನಿಸೋಣ, 2,000 ವರ್ಷಗಳ ಕಾಲ ಇತಿಹಾಸದಿಂದ ನಮ್ಮಲ್ಲಿ ಗ್ರೀಕರು, ಹೂಣರು, ಶಕರು, ಮೊಘಲರು, ಮಂಗೋಲಿಯಾ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷ್ ಎಲ್ಲ ದಾಳಿ ಮಾಡಿದ್ರು. ನಾವು ಕಳ್ಬೋದಲ್ಲ? ಇಲ್ಲ. ನಾವು ನಮ್ಮ ಅಸ್ತಿತ್ವವನ್ನು, ನಮ್ಮ ದೇಶವನ್ನು ನಾವು ಕಾಪಾಡಿಕೊಂಡು ನಮ್ಮ ಹಿರಿಯರು ಇದಕ್ಕಾಗಿ ನಮ್ಮ ಜೀವವನ್ನೇ ಬಲಿದಾನ ಮಾಡಿದರು. ನಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ತಮ್ಮನ್ನ ತಾವು ಬಲಿದಾನ ಆಗಿದ್ದು ನಮಗೆ ಒಂದು ಭವ್ಯ ಭಾರತವನ್ನು ಕಟ್ಟಿ
ಉಳಿಸಿಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಇವತ್ತನೇ ದಿನದಲ್ಲಿ ಒಬ್ಬರ ಮಹನೀಯರನ್ನ ನಾವು ನೆನಪಿಸಿಕೊಳ್ಳಬೇಕು ಅಂತಂದ್ರೆ ಇವತ್ತು ಅವರು ಬಲಿದಾನ ದಿನ. ಅವ್ರು ಯಾರು ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅವರು ಆಗಸ್ಟ್ 15 ನೋಡಿ, ಭಗವಂತ ನೆಲೆಯ ನೋಡಿ ಎಂತೆಂಥ ಮಹಾಪುರುಷರನ್ನ ನಮ್ಮ ನಾಡಿಗೆ ನಮಗೋಸ್ಕರ ಅವತಾರ ಪುರುಷನೇ ಕಳಿಸಿಬಿಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಜನ್ಮದಿನ. ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಆಗಸ್ಟ್ 15. ಹುತಾತ್ಮರಾದಂಥ ಬಲಿದಾನ ದಿನ ಜನವರಿ 26. ನೋಡಿ ಎಂಥ ಒಂದು ಭಗವಂತನ ಲೀಲೆ. ಅಂತ ಸಂಗೊಳ್ಳಿ ರಾಯಣ್ಣರಂತಹ ಅಸಂಖ್ಯಾತ ಲಕ್ಷ ಸಂಖ್ಯೆಯಲ್ಲಿ ತಮ್ಮ ಜೀವನವನ್ನೇ ಬಲಿದಾನಗಿದ್ದು ತಮ್ಮ ಜೀವ, ಮನೆತನ, ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ ಸಮರ್ಪಿಸಿ ನಮಗೆ ಈ ಒಂದು ಭವ್ಯ ಭಾರತವನ್ನು ಹುಟ್ಟಿದ್ದಾರೆ. ವೀರ ಸಾವರ್ಕರ್ ಇಡೀ ಮನೆತನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಂಘರ್ಷ ಮಾಡಿದರು. ವಾಸುದೇವ ಪುರಂತರ ಕಡೆಗೆ ಚಂದ್ರಶೇಖರ ಗುಂಡುಗಳು, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್, ಲಾಲ್ ಬಾಲ್ ಪಾಲ್, 3 ಮಹಾನ್ ವ್ಯಕ್ತಿಗಳು. ಎಷ್ಟು ಅಸಂಖ್ಯಾತರು. ಮೊದಲ ತಿಂಗಳ ಮಾತಾಡ್ತಾರೆ. ಹುತಾತ್ಮರಾದ ಕೆಲವು ದಿನ ಮೊದಲು ಭಾರತ ಮಾತೆ ಹೇಳ್ತಾರೆ, ಅಮ್ಮ ಭಾರತ ಮಾತೆ ನೀನು ದೊಡ್ಡ ತಾಯಿ, ನೀನು ವಿಶ್ವ ಮಾತೆ, ಜಗತ್ತಿಗೆ ಜಗಜ್ಜನನಿ ನೀನು. ನೀನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತವನ್ನು ಬೇರೆ ನೋಡಲು ಸಾಧ್ಯ ತಾಯಿ ಅಂತ ಹೇಳ್ತಾರೆ. ಎಂತ ರೋಮಾಂಚನಕಾರಿ ಮಾತು. ಮೊದಲ ತಿಂಗಳ 21 ವರ್ಷ ವಯಸ್ಸು ಹುತಾತ್ಮರಾದರು. ಅಮ್ಮ ನಿಂತ ದೊಡ್ಡ ತಾಯಿಗೆ ನನ್ನ ದೊಡ್ಡ ಮಗ ರಕ್ತ ಕೊಡ್ತೇನೆ ಅನ್ಕೊಂಡಂತೆ ಏನಿಲ್ಲ ಅಂತ ಹೇಳ್ತಾರೆ. ಶ್ರೀಮಂತ ಉಪಯೋಗ. ಭಗತ್ ಸಿಂಗ್ 3 ವರ್ಷ ಬಲಿದಾನರಾಗಿದ್ದರು. ಚಂದ್ರಶೇಖರ್ ಆಜಾದ್ 25 ವರ್ಷ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಭಾರತೀಯರೇ ನೀವು ನನಗೆ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳ್ತಾರೆ. ಅಕ್ಷರಶಃ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಹೆದರಿಬಿಟ್ರು. ಸುಭಾಷ್ ಚಂದ್ರ ಬೋಸ್ ಸೈನ್ಯ ಕಟ್ಟಿ ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕಂತ ಬಂದು ಪ್ರಾಂತ್ಯ ಗೆದ್ದರು. ಬಲವಂತ ಕಾಣುತ್ತೆ, ಸ್ವಾತಂತ್ರ್ಯ ಹಾರಿತು. ಆದರೆ ಮುಂದೆ ಅನಿರೀಕ್ಷಿತ ಒಂದು ಬೆಳವಣಿಗೆಯಲ್ಲಿ ಅವರು ಕಂಡರಾಗಿದ್ದರು. ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇಡೀ ಬ್ರಿಟಿಷರನ್ನು ಹೆದರಿಬಿಟ್ಟಿತ್ತು. ಸೂರ್ಯ ಬಿಡೋದು ಸಾಮ್ರಾಜ್ಯ ಅಂತ ಬ್ರಿಟಿಷರಿಗೆ ಕರ್ಕೊಳ್ತಾರೆ ತಾವೇ. ಆಗ ಸುಭಾಷ್ ಚಂದ್ರ ಬೋಸ್ ಹುಡುಗಿದ್ರು, ನಿಮ್ಮ ಸಾಮ್ರಾಜ್ಯ ಬಿಡಿಸ್ತೀನಿ ಅಂತ ಲಕ್ಷಾಂತರ ಮಹನೀಯರ, ಮಹಾತ್ಮರ, ಮಹಾಪುರುಷರ ಹಾಗೆ ಬರೇ ಪುರುಷರ ಮಾತ್ರವಲ್ಲ, ವೀರ ಮಹಿಳೆಯರು ಸಹಿತ. ಉಲ್ಲಾಳದ ರಾಣಿ ಅಪ್ಪಕ್ಕದೇವಿ, ಮಂಗಳೂರು ಉಲ್ಲಾಳ, ಕಿತ್ತೂರು ಚೆನ್ನಮ್ಮ, ಜನರ ಲಕ್ಷ್ಮೀಬಾಯಿ, ಅಸಂಖ್ಯಾತ ವೀರ ಮಹಿಳಾ ಮಹಿಳೆಯರು, ಕಲಿಗಳು ದುರ್ಗಾ ಸ್ವರೂಪರಾಗಿ ಪೊಲೀಸರನ್ನ ಅಕ್ಷರಶಃ ಕಣ್ಗಳಿಸಿದ್ದರು. ಅದಕ್ಕೆ ಅವರ ಭಾರತ ದೇಶದಲ್ಲಿ ಮಾತೆಯರನ್ನ ಜಗತ್ತಿನಲ್ಲಿ, ಅದಕ್ಕೆ ನಾವು ದುರ್ಗಾ ಸ್ವರೂಪರಾಗಿ ನಾವು ಆರಾಧನೆ ಮಾಡ್ತೇವೆ. ಹೀಗಾಗಿ ನಮ್ಮ ಭಾರತ ದೇಶ ಕಲಿಗಳ ನಾಡು ಅಂತ ಒಂದು
ತ್ಯಾಗ ಬಲಿದಾನಗಳಿಂದ ನಮ್ಮ ಭಾರತ ದೇಶ ರಾಷ್ಟ್ರವನ್ನು ಕಟ್ಟಿ ಬೆಳೆಸಿ ಉಳಿಸಿದ್ದಾರೆ. ಇನ್ನ ಮುಂದಿನ ಕರ್ತವ್ಯ ನಮ್ಮದೇನು ವಿಚಾರ. ಇವತ್ತು ನಮ್ಮ ಭಾರತ ದೇಶದ ಏಕತೆ, ಅಖಂಡತೆ, ಸಮಗ್ರತೆ, ಸಾರ್ವಭೌಮ ರಾಷ್ಟ್ರಗಳಿಗೆ ಕಾರಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಈಗೂ ನಮ್ಮ ದೇಶದ ಸಾಂಸ್ಕೃತಿಕತೆ. ನಂತರ ನಮ್ಮ ಭಾರತದ ಸಂವಿಧಾನ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ನಮ್ಮ ಭಾರತ ದೇಶಕ್ಕೆ ಒಂದು ಅಮೋಘವಾದಂತಹ ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಪೂಜ್ಯ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಅವತಾರ ಪುರುಷರು. ಕಾಲ ಕಾಲಕ್ಕೆ ಭಗವಂತ ಈ ಭೂಮಿ ಮೇಲೆ ಭಾರತಕ್ಕೆ ಅನೇಕ ಮಹನೀಯರನ್ನ ಅವತಾರಿಕವಾಗಿ ಕಳಿಸಿಕೊಟ್ಟಿದ್ದಾರೆ. ದೇವರು ಅಂತಂದ್ರೆ ಅವರೇನು ಶಂಖ ಚಕ್ರ ಕಥಾಧಾರಿಯಾಗಿ ಬರಬೇಕು ಅಂತಲ್ಲ, ಆದರೆ ನಮ್ಮ ನಿಮ್ಮ ಹಾಗೆ ಮನುಷ್ಯ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಿದ್ದಾರೆ. ಈಗ ಹೆಸರುಗಳ ಕೆಲವು ಅಲ್ಲಿ ಸಂಖ್ಯೆ ಎಲ್ಲ ಅವರೆಲ್ಲ ನಮಗೆ ಮಹಾತ್ಮ ಮಹನೀಯರು, ಮಹಾಪುರುಷರು. ಹಾಗೆ 1000 ವರ್ಷಗಳ ಸಂಘರ್ಷ ಯುದ್ಧದ ನಂತರವೂ ಸಹಿತ ಈಗ ನಮ್ಮ ಭಾರತ ಬಗ್ಗೆ ಹಿಂದೂಸ್ತಾನ ಮಾಡಿದೆ ಅಂತಂದ್ರೆ ಸಾಂಸ್ಕೃತಿಕತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಪಶ್ಚಿಮದ ದ್ವಾರಕೆಯಿಂದ ಪೂರ್ವದ ಪುರಿ ಜಗನ್ನಾಥ ಪುರಿಯವರೆಗೆ ಅಖಂಡ ಸಾಂಸ್ಕೃತಿಕ ಹಿಂದಿನ ಅಧ್ಯಯನ ಮಾಡಿದಾಗ ಇಡೀ ಸಾಂಸ್ಕೃತಿಕವಾಗಿ ಒಂದಾಗಿತ್ತು, ಏಕತೆಯಾಗಿತ್ತು, ಅಖಂಡತೆಯಾಗಿತ್ತು, ಸಮಗ್ರತೆಯಾಗಿತ್ತು. ಅದಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಮ್ಮ ಭಾರತ ದೇಶದ ಮತ್ತೊಬ್ಬ ಮಹಾನ್ ಪುರುಷ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವತೆ, ಭಾರತ ಅಂತಂದ್ರೆ ಏಕಾತ್ಮ ಮಾನವತೆ ಅಂತ ಏಕಾತ್ಮ ಮಾನವತೆ. ಹಾಗೆ ಆದಿಗುರು ಶಂಕರಾಚಾರ್ಯರು ಭಾರತ ಉದ್ದಗಲಕ್ಕೂ ಕಾಲ್ನಡಿಗೆಗೆ ಸಂಚಾರ ಮಾಡಿ ಸಾಂಸ್ಕೃತಿಕ ಭಾರತ ಕಟ್ಟಿದರು. ನಮ್ಮ ದೇಶದ 4 ಭಾಗಗಳಲ್ಲಿ ಜಗನ್ಮಾತೆ ಶಾರದೆಯ ಪೀಠವನ್ನು ಸ್ಥಾಪನೆ ಮಾಡಿದರು. ಕಾಶ್ಮೀರ ಉತ್ತರದಲ್ಲಿ, ದಕ್ಷಿಣದಲ್ಲಿ ಶೃಂಗೇರಿ, ಕರ್ನಾಟಕವನ್ನು ಹೆಮ್ಮೆಯ ಶೃಂಗೇರಿ ಕರ್ನಾಟಕ, ಪಶ್ಚಿಮ ಭಾರತದಲ್ಲಿ ದ್ವಾರಕೆ, ಪೂರ್ವ ಭಾರತ ಪುರಿ. ಈ 4 ಕಡೆ ಜಗನ್ಮಾತೆ ಶಾರದೆ ಪೀಠ ಸ್ಥಾಪನೆ ಮಾಡಿ ಸಾಂಸ್ಕೃತಿಕ ಪಾತ್ರವನ್ನು ಕಟ್ಟಿ ನಮ್ಮ ಭಾರತ ದೇಶದ ಏಕತೆ, ಸಮಗ್ರತೆ, ಅಖಂಡತೆಯನ್ನ ಉಳಿಸಿ ಸಾರ್ವಭೌಮ ರಾಷ್ಟ್ರವಾಗಿ ಅವರು ಗೊತ್ತಿತ್ತು. ಅವರ ಪುರುಷರು ಅವರೆಲ್ಲ ಭಗವಂತನ ಅವತಾರ. ಅವರು ಮುಂದೆ 100 ವರ್ಷಗಳ ನಂತರ ನಮ್ಮ ಭಾರತದ ಸಂಕಲನ ಬರುತ್ತೆ. ಈಗ ನಾವು ಸಾಂಸ್ಕೃತಿಕ ಭಾರತವನ್ನು ಕಟ್ಟಬೇಕಾದ ಅವಶ್ಯಕತೆ ಇದೆ. ವೇದ ಕಾಲದಿಂದ, ಉಪನಿಷತ್ ಕಾಲದಿಂದ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ದೇಶ. ಇಲ್ಲಿ ಅನೇಕ ರಾಜ್ಯಗಳು ಇದ್ದರೂ ಆ ಒಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ರಾಜ್ಯಗಳಿದ್ದರೂ ರಾಜ್ಯದ ಪರಸ್ಪರ ಯುದ್ಧ ಮಾಡ್ತಾ ಇದ್ದ ನಿಜ. ಆದರೆ ಯಾವತ್ತಿಗೂ ಸಹಿತವಾಗಿ ಜನರ ಮೇಲೆ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಲಿಲ್ಲ. ರಾಜರ ಮಧ್ಯೆ, ಸೈನಿಕರ ಮಧ್ಯೆ ಮಾತ್ರ ಯುದ್ಧ ಆಗ್ತೈತೆ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರಲಿಲ್ಲ. ಯಾಕಂದ್ರೆ ಸಾಂಸ್ಕೃತಿಕವಾಗಿ ನಾವೆಲ್ಲ ಒಂದು ಅಂತ ಮನೋಭಾವನೆ ಇಲ್ಲಿನ ರಾಜ ಮಹಾರಾಜರುಗಳಲ್ಲಿ ಇತ್ತು. ಹೀಗಾಗಿ ಯಾರು ದೇವಸ್ಥಾನ, ಗುಡಿಯಿಂದ ಗೋಪುರಗಳ ಮೇಲೆ ದಾಳಿ ಮಾಡಲಿಲ್ಲ. ತಮ್ಮ ರಾಜ ವಿಸ್ತರಣೆಗಾಗಿ ಸೈನಿಕ ಕುಲಗಳು ಮಾತ್ರ ಯುದ್ಧ ಮಾಡಿದ್ರು.
ಅಷ್ಟೇ. ಆದರೆ ಸಾಂಸ್ಕೃತಿಕ ಅಖಂಡತೆ ಕಾಪಾಡಬಹುದು. ಆದರೆ ನಂತರ ಬರ್ತದೆ ಮಂಗೋಲಿಯಾ, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡ್ತಾರೆ. ಅದು ಗೊತ್ತಿತ್ತು. ಈ ಭಾರತದ ಆತ್ಮ ಸಾಂಸ್ಕೃತಿಕತೆ. ದೇವಸ್ಥಾನಗಳು ನಮ್ಮ ಸಾಂಸ್ಕೃತಿಕತೆಯ ಕೇಂದ್ರಗಳಾಗಿದ್ದವು. ದೇವಸ್ಥಾನಗಳು ಇಲ್ಲಿ ಸಾಂಸ್ಕೃತಿಕತೆ, ಈ ದೇಶದ ಸಮಗ್ರತೆ, ಏಕತೆ, ಅಖಂಡತೆಯನ್ನ, ಸಾರ್ವಭೌಮತೆಯನ್ನ ಕಾಪಾಡಿದೆ. ಹೀಗಾಗಿ ಈ ಸಾಂಸ್ಕೃತಿಕತೆಯ ಮೇಲೆ ನಾವು ದಾಳಿ ಮಾಡಿದರೆ ಮಾತ್ರ ಭಾರತ ಸಾಧ್ಯ ಅಂತೇಳಿ ಒಂದು ಕುಟಿಲ ಬುದ್ಧಿಯಿಂದ, ದುಷ್ಟ ಬುದ್ಧಿಯಿಂದ ನಮ್ಮ ಭಾರತ ದೇಶದ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ರು. ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ಸಹಿತವಾಗಿ ನಮ್ಮ ಹಿರಿಯರು ಜಗ್ಗೆಲ್ಲ ಬರಲಿಲ್ಲ, ಉಳಿಸಿಕೊಂಡ್ರು. ಇವತ್ತು ಉಳಿಸ್ಕೊಂಡಿದ್ದೀವಿ. ಹೀಗಾಗಿ ಸಾಂಸ್ಕೃತಿಕತೆ ಅಂತ ಅನ್ನುವುದೇನಿದೆಯಲ್ಲ, ನಮ್ಮ ಭಾರತ ಅಖಂಡತೆಯನ್ನ, ಏಕತೆಯನ್ನ, ಸಮಗ್ರತೆಯನ್ನ ಕಾಪಾಡಿದೆ ಸಾರ್ವಜನಿಕರಿಂದ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಅರ್ಥದಲ್ಲಿ ನಾನು ತಮ್ಮೊಂದೇ ಒಂದು ಚಿಂತನೆ ಇರುತ್ತೆ. ನಾನೀಗ ನಮ್ಮ ಭಾರತೀಯ ಸಂವಿಧಾನ ಇದೆಯಲ್ಲ, ಪೀಠಿಕೆ, ಪೀಠಿಕೆ, ಅದೀಗ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ 5 ಒಂದು ಮೌಲ್ಯಗಳು. ಅದರ ಜೊತೆಗೆ ನನ್ನೊಂದು ಅಭಿಪ್ರಾಯ, ನನ್ನೊಂದು ಚಿಂತನೆ, ಅದು ತಾವು ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಶಬ್ದವನ್ನು ನಾವು ಯಾಕೆ ಸೇರಿಸಬಾರದು? ಯಾಕಂದ್ರೆ ನಮ್ಮ ದೇಶಕ್ಕೆ ಈ 5 ಆದರ್ಶ ಇವೆ: ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷತೆ, ಪ್ರಜಾಪ್ರಭುತ್ವ, ಗಣರಾಜ್ಯ. ಹಾಗೆ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಶಬ್ದವನ್ನು ಯಾಕೆ ಸೇರಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದನ್ನ ಸೂಕ್ತ ತಿದ್ದುಪಡಿ ಮಾಡುವುದರ ಮೂಲಕ ನಾವು ಸೇರಿಸಬೇಕಾದಂತ ಅವಶ್ಯಕತೆ ಇದೆ. ಯಾಕಂದ್ರೆ ಸ್ವಾತಂತ್ರ್ಯ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಅಮೋಘವಾದಂತಹ ಮಹತ್ವದ ಸಂವಿಧಾನವನ್ನು ಕೊಟ್ಟರಲ್ಲ, ಅದಕ್ಕೆ ಗ್ರಂಥ ಮಾತ್ರ ಅಲ್ಲ, ಒಂದು ಪುಸ್ತಕ ಮಾತ್ರ ಅಲ್ಲ, ತಾವು ಮೂಲ ಸಂವಿಧಾನವನ್ನು ಸಂಸ್ಕೃತವನ್ನು ನೋಡಿ ಅಲ್ಲ. ಅಲ್ಲಿ ಪ್ರತಿಪುಟದ ಅರ್ಧ ಭಾಗದಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕತೆಯ ಚಿತ್ರ ಇದೆ. ಉದಾಹರಣೆಯಾಗಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇಲ್ಲಿಂದ ಅನೇಕ ಕಥೆಯ ಗುರುಗಳು ಅದನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ. ಅದರ ಹೀಗೆ ಏನಿತ್ತಾಗಂದ್ರೆ ಪೂಜ್ಯ ಬಾಬಾ ಸಾಹೇಬರಿಗೆ ಈ ನಮ್ಮ ದೇಶ ನಮ್ಮ ಸಂವಿಧಾನದ ಮೂಲದಲ್ಲಿ ಇತರ ಆಶೆ ಇರಬೇಕಾದರೆ ಈಗಿನ ಕಾಲಘಟ್ಟದಲ್ಲಿ 28 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಈಗ ನಮಗೆ ಇಡೀ ನಮ್ಮ ಭಾರತ ದೇಶವನ್ನು ಒಗ್ಗಟ್ಟಾಗಿ, ಸಂಘಟಿತವಾಗಿ, ಏಕತೆ, ಅಖಂಡತೆ, ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಾಂಸ್ಕೃತಿಕ ಚಿಂತನೆ ಬೇಕಾಗಿದೆ. ಸಾಂಸ್ಕೃತಿಕ ಚಿಂತನೆ ಇದ್ದಲ್ಲಿ ಕಟ್ಟಿದ್ದಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಯಾಕಂದ್ರೆ ಸಾಂಸ್ಕೃತಿಕತೆ ಅಂತಂದ್ರೆ ಸಂಸ್ಕಾರ, ಸಂಸ್ಕೃತಿ, ವೈಯಕ್ತಿಕವಾಗಿ ಸಂಸ್ಕಾರ,
ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ ಸಂಸ್ಕಾರ, ಸಂಸ್ಕೃತಿ, ಹಾಗೆ ಒಂದು ಸಮುದಾಯ ಅಂತ ಬಂದಾಗ, ಒಂದು ರಾಜ್ಯ, ಒಂದು ದೇಶ, ಸಮುದಾಯ ಅಂತ ಬಂದಾಗ ಅಲ್ಲಿ ಸಾಂಸ್ಕೃತಿಕತೆ. ಹೀಗಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಅಖಂಡತೆ, ಸಮಗ್ರತೆ, ಏಕತೆಯನ್ನ, ಸಂಘಟನೆಯನ್ನ ಉಳಿಸಿಕೊಂಡು ಬರತಕ್ಕಂಥದ್ದು ಮೌಲ್ಯ ಅಂದರೆ ಸಾಂಸ್ಕೃತಿಕತೆ. ಹೀಗಾಗಿ ನಾನು ಈ ಸಭೆಯ ಮೂಲಕ ವಿನಂತಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಅನ್ನುವ ಒಂದು ಪದವನ್ನು ಏಕೆ ಸೇರಿಸಬಾರದು, ಸೂಕ್ತವಾದ ಅಮೆಂಡ್ಮೆಂಟ್ ಮೂಲಕ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ. ಯಾಕೆ? ಕಾರಣ ಇದೆ. ನಮ್ಮ ಭಾರತ ಭೂಗೋಳ ಗಮನಿಸೋಣ. ಸ್ವಲ್ಪ ಕೆಲವು 100 ವರ್ಷಗಳಿದೆ ಅಖಂಡ ಭಾರತ ಹೇಗಿತ್ತು ನಮ್ಮದು. ಈಗೇನು ಅಫ್ಘಾನಿಸ್ತಾನ ಅಂತ ಹೇಳ್ತೇವಲ್ಲ ನಾವೀಗ, ಅದು ನಮ್ಮದೇ ಭೂಭಾಗ. ಪಾಕಿಸ್ತಾನ ನಮ್ಮದೇ ಭೂಭಾಗ, ಬಾಂಗ್ಲಾದೇಶ್ ನಮ್ಮದೇ ಭಾಗ. ಇದೆಲ್ಲ ಏನು? ಈಗ ಆ ಭೂಭಾಗ ನಮ್ಮ ದೇಶದ ಭೂಭಾಗ ಉಳಿದಿವೆಯಾ? ಇಲ್ಲ. ಆದರೆ ಆ ಪ್ರದೇಶಗಳ ಮೇಲೆ ನಮ್ಮ ಸಾರ್ವಭೌಮತೆಯನ್ನು ಕಳ್ಕೊಂಡ್ಬಿಟ್ಟಲ್ಲ ನಾವು. ಈಗ ಅದು ಬೇರೆ ದೇಶ ಆಯ್ತಲ್ಲ. ಏನು ಕಾರಣ? ಮಹಾಭಾರತದಲ್ಲಿ ಗಾಂಧಾರ ಅಂತ ಬರ್ತದೆ, ಗಂಧಹಾರ, ಅಫ್ಘಾನಿಸ್ತಾನದ ಗಾಂಧಾರಿ ಮಾತೆಯ ಗೌರವವೇ ಗಾಂಧಾರ. ಹೀಗೆ ಅಖಂಡ ಭಾರತವಾಗಿದ್ದ ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ್ ನಂತರ ಆಧುನಿಕ ಕಾಲದಲ್ಲಿ ನಮ್ಮ ಭೂಭಾಗನ ನಾವು ಕಳ್ಕೊಳ್ತಾ ಬಂದ್ವಿ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈ ಕಡೆ ಬಾಂಗ್ಲಾದೇಶ. ಯಾಕೆ ಅಂತಂದ್ರೆ ಅಲ್ಲಿ ಆ ಭಾಗದಲ್ಲಿ ನಾವು ನಮ್ಮ ಸಾಂಸ್ಕೃತಿಕತೆಯನ್ನು ಕಾಪಾಡಿಕೊಳ್ಳಿಲ್ಲ. ಡೆಮೋಕ್ರಸಿ. ಹೀಗಾಗಿ ನಾವು ಕಾಲ ನಂತರ ಆ ಭೂಭಾಗ ಕಳ್ಕೊಂಡು, ಇದು ಇತಿಹಾಸ. ಈ ಅರ್ಥದಲ್ಲಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಮಾತ್ರ, ವರ್ತಮಾನ ವಿದ್ಯಮಾನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದರೆ ಮಾತ್ರ ಭವಿಷ್ಯದ ಭವ್ಯ ಭಾರತವನ್ನು ಕಲಿಯಲು ಸಾಧ್ಯ ಆಗುತ್ತೆ. ಯಾವ ದೇಶ ಇತಿಹಾಸ ಮರೆಯುತ್ತೋ ಆ ದೇಶಕ್ಕೆ ಭವಿಷ್ಯವಿಲ್ಲ. ಗ್ರೀಕ್ ನೋಡಿ, ಎಂತ ಒಂದು ಮಹಾನ್ ಸಂಸ್ಕೃತಿ. ಗ್ರೀಕ್, ರೋಮನ್, ಈಜಿಪ್ಟ್. ಈಗೇನಾಗಿದ್ದಲ್ಲ, ಹೆಸರು ಮಾತ್ರ ಹಿಡ್ಕೊಂಡ್ರೆ ಅಲ್ಲಿ ಸಂಸ್ಕೃತಿ ನಾಶ ಆಗಿಬಿಟ್ಟಿದೆ. ಆ ದೇಶ ಅಸ್ಮಿತೆ ಉಳಿದಿಲ್ಲ. ಈಗ ಬರೀ ಹೆಸರು ಮಾತ್ರ ಇದೆ. ಗ್ರೀಕ್ ಅಂತಿದೆ, ಈಜಿಪ್ಟ್ ಅಂತ ಇದೆ, ಅಷ್ಟೇ ಇದೆ. ಹಾಗೆ ಯಾಕೆ ಹೋಗಿದ್ದು? ಯಾಕೆ ಗೊತ್ತಾ? ಆ ಕಾಲಘಟ್ಟದಲ್ಲಿ ಆ ದೇಶಗಳ ಮೇಲೆ ದಾಳಿ ಆದಾಗ ಅಲ್ಲಿನ ಪ್ರಜೆಗಳು ಸಮರ್ಥವಾಗಿ ಎದುರಿಸಲಿಲ್ಲ ಅಂತ ದಾಳಿಗಳನ್ನ. ಆಗಿನ ಕಾಲ ದಾಳಿಗಳು 2 ದಾಳಿಗಳಾಗಿದ್ದು. ಒಂದು ಬೌದ್ಧಿಕ, ದೈಹಿಕ ದಾಳಿ ಅಂದರೆ ಮಿಲಿಟರಿ. ಮತ್ತೊಂದು ಆ ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೇಲೆ ಆದಂತಹ ದಾಳಿ. ಹೀಗಾಗಿ ಅವು ಸುಲಭಕ್ಕೆ ಶತ್ರು ಪಾರಾಗಬೇಕು. ಇದು ಸ್ವಲ್ಪ ನಾವು ಈ ನಮ್ಮ ಭಾರತೀಯ ಸೇನಾ ಅವರು ಕಂಪ್ಯೂಟರ್ ಅನಾಲಿಸಿಸ್ ಮಾಡಿರ್ತಾರೆ. ಆ ಕಾಲಘಟ್ಟದಲ್ಲಿ ಆ ದೇಶದ ಪ್ರಜೆಗಳು ಭೋಗ ಆಲೋಚನೆ ಹಾಕಿಬಿಟ್ಟು ದೇಶ ನಮಗೆ ಮಾಡುತ್ತೆ, ನಾವು ಸುಖವಾಗಿದ್ದರೆ ಸಾಕು ಅಂತ ಒಂದು ಮನೋಭಾವನೆ ಆ ದೇಶವನ್ನ ನಿರ್ಮೂಲನೆ ಮಾಡಿಬಿಟ್ಟು. ಆದರೆ ಅಲ್ಲಿ ಕೇವಲ ಕೆಲವು ದಾಳಿಗಳಿಗೆ
ಆಶೆ ಆದರೆ ನಮ್ಮ ಭಾರತ ದೇಶಕ್ಕೆ 1000 ವರ್ಷಗಳ ಕಾಲ ಸತತ ದಾಳಿ ಹೋಗಲಿಲ್ಲ, ಇನ್ನೂ ಉಳ್ಕೊಂಡಿರೋ ಆಗಷ್ಟೇ ನಮ್ಮ ಹಿರಿಯರಿರ್ತಕ್ಕಂಥ ಉನ್ನತ ಮನೋಭಾವ ಏನು ಉನ್ನತ ಮನೋಭಾವ. ಸ್ವಾಮಿ ಅಂತ ಹೇಳ್ತಾರೆ, ನಮ್ಮ ಭಾರತ ದೇಶದ ಆದರ್ಶ ಆತ್ಮ ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ. ತ್ಯಾಗ ಮತ್ತು ಸೇವೆ ಈ ಮನೋಭಾವದ ಮೂಲಕ ನಮ್ಮ ಭಾರತ ದೇಶ ತನ್ನ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಉಳಿಸಿಕೊಂಡಿದೆ. ಅದು ಆ ದೇಶಗಳಲ್ಲಿ ಇರಲಿಲ್ಲ. ಗ್ರೀಕ್, ಈಜಿಪ್ಟ್ ಇಂಥ ದೇಶದೆಲ್ಲ ಇರಲಿಲ್ಲ, ಸುಲಭವಾಗಿ ನಾಶ. ಆದರೆ ನಮ್ಮ ದೇಶ ಹಿರಿಯರು, ಅಸಂಖ್ಯಾತ ಲಕ್ಷಾಂತರ ಮಹಾಪುರುಷರು ತಮ್ಮ ತ್ಯಾಗ ಬಲಿದಾನಗಳಿಂದ, ತಮ್ಮ ಸೇವೆಯಿಂದ, ತ್ಯಾಗದಿಂದ ಶತ್ರು ರಾಷ್ಟ್ರಗಳ ವಿರುದ್ಧ ಹೋರಾಡಿ ಇವತ್ತು ಅದೇ ಹೊರಗೆ ನಾವು ಇದ್ದೀವಿ. ಇವತ್ತು ನಮ್ಮ ದೇಶ ಸೈನಿಕರು ಗಡಿಗಳಲ್ಲಿ ನಿಂತುಕೊಂಡು ಶತ್ರು ರಾಷ್ಟ್ರಗಳನ್ನ ಕಾಪಾಡ್ತಾ ಇದ್ದಾರೆ. ಹೀಗಾಗಿ ನಾವು ಆ ಸೈನಿಕರ ಒಂದು ತ್ಯಾಗ ಬಲಿದಾನಗಳ ಒಂದು ತ್ಯಾಗ ಬಲಿದಾನಗಳಿಂದ ನಾವು ಇಲ್ಲಿ ಚೆನ್ನಾಗಿ ಬರ್ತಾ ಇದ್ದೀವಿ. ಹೀಗಾಗಿ ನಮ್ಮ ಭಾರತ ದೇಶದ ಆತ್ಮ ತ್ಯಾಗ ಮತ್ತು ಸೇವೆ. ಈ ತ್ಯಾಗ ಮತ್ತು ಸೇವೆ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಇದು ಇದಕ್ಕೋಸ್ಕರ ಇಟ್ಟಿರೋದು ಸರಿಯಾದ ಪೀಳಿಗೆಯಲ್ಲಿ ಸಾಂಸ್ಕೃತಿಕ ಅನ್ನೋ ಒಂದು ಶಬ್ದವನ್ನು ಹೇಗೆ ನಾವು ಸೇರಿಸಬಾರದು. ಕೇವಲ 4 ಅಕ್ಷರ ಪದ ಅಲ್ಲ, ಅದು ಇಲ್ಲಿಯ ಒಂದು ಆತ್ಮ, ಅದು ಸಾಂಸ್ಕೃತಿಕ ಒಂದು ಶಕ್ತಿ, ಅದು ಒಂದು ಚೈತನ್ಯ. ಹೀಗಾಗಿ ನಾನು ಹೇಳ್ತೇನೆ, ಸಾರ್ವಭೌಮ, ಸಾಂಸ್ಕೃತಿಕ, ಸಮಾಜವಾದಿ, ಧರ್ಮನಿರಪೇಕ್ಷತೆ, ಪ್ರಜಾಪ್ರಭುತ್ವ, ಗಣರಾಜ್ಯ, ಈ 6 ಜೀವನ ಮೌಲ್ಯಗಳ ಸಂವಿಧಾನ ಮೌಲ್ಯಗಳು ಉಂಟಾಗ್ತಾ ಇದೆ. ಈ ದೇಶದಲ್ಲಿ ನಮ್ಮ ಭಾರತೀಯ ಸಂವಿಧಾನ ಪೀಠಿಕೆಯಲ್ಲಿ ಸಾಂಸ್ಕೃತಿಕ ಶಬ್ದವನ್ನು ಹೇಗೆ ಸೇರಿಸಬಾರದು. ಈ ದೇಶದಲ್ಲಿ ತಾವು ಚಿಂತನೆ ಮಾಡಿದೆ. ಯಾಕಂದರೆ ಕೇಳುವ ಅಂತಂದರೆ ಸಮಾಜದ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ಇವತ್ತು ಶೀಘ್ರ ಮತ್ತು ನೈಜ ನ್ಯಾಯ ಪಡೆಯಬೇಕಾದಂಥ ಉತ್ತರ ಜವಾಬ್ದಾರಿ ವಕೀಲರು ಮತ್ತು ನ್ಯಾಯಾಧೀಶರ ಮೇಲಿದೆ. ಶೀಘ್ರ ಮತ್ತು ನೈಜ ನ್ಯಾಯ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನ್ಯಾಯಾಧೀಶರು ಡಿಸ್ಪೋಸಲ್ ಜಡ್ಜಸ್ ಆಗಬಾರ್ದು, ಡಿಸಿಷನ್ ಜಡ್ಜಸ್ ಆಗಬೇಕು ಅಂತ. ಇದಕ್ಕೆ ವಕೀಲರನ್ನು ಸಮರ್ಥ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟ್ ಮಾಡ್ತೀವಿ, ವಾದ ಮಾಡ್ತೀವಿ, ಕ್ರಾಸ್ ಮಾಡ್ತೀವಿ, ಟ್ವೀಟ್ ಮಾಡ್ತೀವಿ. ಅದು ಬೇಕಾಗಿರುತ್ತೆ. ವಕೀಲರನ್ನು ಸಮರ್ಥ ವಾದ ವಿವಾದ ಆ ಭವನಗಳಲ್ಲಿ ಇವತ್ತು ನಾವು ಬೇಕಾಗಿರುತ್ತೆ ನ್ಯಾಯಾಧೀಶರಿಗೆ. ಅಂದರೆ ಮಾತ್ರ ನಾವು ಶೀಘ್ರ ಮತ್ತು ನೈಜ ನ್ಯಾಯವನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರುಗಳು ಸತತವಾದಂಥ ಅಧ್ಯಯನ ಬೇಕಾಗಬೇಕಾಗಿದೆ. ಒಂದು ಪ್ರಕರಣದ ಆ ಒಂದು ಪ್ರಕರಣದಲ್ಲಿ ಆಳವಾಗಿ ಅವರ ವಾಸ್ತವಾಂಶಗಳನ್ನು ನಾವು ತಿಳ್ಕೊಳ್ಳಬೇಕಾಗಿದೆ. ಆಳಕ್ಕೆ ಇಳಿದು ಮೂಲಕ್ಕೆ ಇಳಿದು ಯಾವುದು ಸರಿ ಯಾವುದು ತಪ್ಪು ಅಂದರೆ ಆಬ್ಜೆಕ್ಟಿವ್ ಆಗಿ, ಅಂದರೆ ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ವ್ಯಕ್ತಿನಿಷ್ಠ ನಮ್ಮನ್ನು ಯಾರು ಬಂದಿದ್ದಾರೆ ಅಂತ ವಿಚಾರವಾಗಿ, ಈ ಕಡೆ ಯಾವ ವಿಚಾರವಾಗಿ ಆ ಕೇಸ್ ಬಗ್ಗೆ ಇದೆ. ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಿದಾಗ ಎಲ್ಲಿ ಸಮಸ್ಯೆ ಇದೆ, ಈ
ಕಾನೂನು ಚೌಕಟ್ಟನ್ನು ನಾವು ಹೇಗೆ ಮಾಡಬಹುದು ಅನ್ನೋದರ ಕುರಿತಂತೆ ನ್ಯಾಯಾಧೀಶರ ವಕೀಲರು ಅಧ್ಯಯನ ಮಾಡಿ ಶೀಘ್ರ ಮತ್ತು ನೈಜ ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಯಾವುದೇ ಒಂದು ವಿಳಂಬನೆಗೆ ಅವಕಾಶ ಬರಬಾರದು. ಸಾಧ್ಯವಾದಷ್ಟು ಶೀಘ್ರವಾಗಿ ಮತ್ತು ನೈಜವಾಗಿ ನಿಜವಾದ ಸ್ಪಿರಿಟ್ ಅಂಡ್ ರಿಯಲ್ ಜಸ್ಟಿಸ್ ಈ ದೇಶದಲ್ಲಿ ನಮ್ಮ ಸಮಾಜಕ್ಕೆ ನಾವು ಸೇವೆ ಮಾಡಬೇಕಾಗಿದೆ. ವಿಶೇಷವಾಗಿ ರೈತರು, ಮಹಿಳೆಯರು ಮತ್ತು ಮಕ್ಕಳು ಇವರ ಕುರಿತಂತೆ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರು ಅದರ ಸೂಕ್ಷ್ಮತೆಯನ್ನ, ಸಂವೇದನಾಶೀಲತೆಯನ್ನ ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಈ ಹಂತದಲ್ಲಿ ನಾವು ಕೇವಲ ಡಿಸ್ಪೋಸಲ್ ಜಡ್ಜಸ್ ಆಗದೆ ಡಿಸಿಷನ್ ಮೇಕಿಂಗ್ ಜಡ್ಜಸ್ ಆಗಬೇಕು ಅಂತ ನನ್ನ ಈ ದೇಶದಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರ ಮೇಲೆ ಒಂದು ಗುರುತರ ಜವಾಬ್ದಾರಿ ಇದೆ. ಅದನ್ನು ನಾವು ನೀವೆಲ್ಲ ಮಾಡೋಣ. ಈ ದೇಶದಲ್ಲಿ ನಾವು ಒಂದು ಸಮಾನತೆ ಸಾಧಿಸಬೇಕಾಗಿದೆ. ಏನು ಸಮಾನತೆ? 5 ಸಮಾನತೆ ಇದೆ. ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ಪೊಲೀಸ್ ಅಥವಾ ಜಿಲ್ಲಾಡಳಿತ ಅದರ ಪೊಲೀಸ್ ಬಂದ್ಬಿಡ್ತಾರೆ. ಈ 5 ಘಟಕಗಳನ್ನು ನಾವು ಸಮನ್ವಯ ಸಾಧಿಸಿ ಇವತ್ತು ರೈತರು, ಮಹಿಳೆಯರು ಮತ್ತು ಮಕ್ಕಳಿಗೆ ನಾವು ನ್ಯಾಯವನ್ನು ಕೊಡಬೇಕಾಗಿರಬೇಕು. ಮಹಿಳೆಯರು ಮತ್ತು ಮಕ್ಕಳು ಅಪಹರಣ, ಅವರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ. ಅದೇ ತಡೆಗಟ್ಟಬೇಕು. ಈ 5 ವಕೀಲ ಸಂಘದ ಜವಾಬ್ದಾರಿ ಇದೆ. ಇದು ನಿಜವಾದ ನಾವು ನ್ಯಾಯಾಲಯದಿಂದ, ವಕೀಲರ ಸಂಘಗಳಿಂದ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ನ್ಯಾಯಾಲಯ ಅಂತ ಹೇಳಿದ್ರೆ ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಕೇಂದ್ರವನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದೇ ಸಮಾಜ ಸಾಧಿಸ. ಮೂರನೇ, ಈಗಾಗಲೇ ಹೇಳಿದೆ ನಾವು ಸಂಸ್ಕೃತಿಗೆ ಅಂತಾರೆ. ಆದರೆ ಇತ್ತೀಚೆಗೆ ನಮ್ಮ ಬೌದ್ಧಿಕದ ಮೇಲೆ, ಸಂಸ್ಕೃತಿಯ ಮೇಲೆ ನಮ್ಮ ವೈಚಾರಿಕ ದಾಳಿ ಆಗ್ತಾ ಇದೆ. ಅದರಲ್ಲಿ ಮತಾಂತರ ಅನ್ನೋದು ಮತಾಂತರ ಅನ್ನೋದು ನಮ್ಮ ಸಂಸ್ಕೃತಿ ಮಾಡತಕ್ಕಂಥ ದಾಳಿಯನ್ನು ಇಲ್ಲಿ ನಾವು ಜಾಗೃತರಾಗಬೇಕಾಗಿದೆ. ಹಾಗೆ ಕೊನೆಯದಾಗಿ ಆರ್ಥಿಕತೆಯ ಮೇಲೆ ಒಂದು ಪ್ರಹಾರ ನಮ್ಮ ಮೇಲೆ ಆಗಲು ಬರ್ತಾ ಇದೆ. ಇತ್ತೀಚೆಗೆ ಗಮನಿಸಬಹುದು, ಟ್ರಂಪ್ ಸುಂಕ ಏನು ಅವ್ರು ಯಾರು ಹಾಕ್ಲಿಕ್ಕೆ ಹಾಕೊಳ್ಳಿಬಿಟ್ರೆ ಅವರು. ಆದರೆ ನಮ್ಮ ಮನೋಭಾವನೆ ಹೇಗಿರಬೇಕು? ನಮ್ಮ ಮನೋಭಾವನೆ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡ್ತೀವಿ ಅಂತ ಇರಬೇಕು. ನಮ್ಮ ಭಾರತದೇಶದಲ್ಲಿ ಉತ್ಪನ್ನ ಆಗುವ ವಸ್ತುಗಳನ್ನು ಮಾತ್ರ ಖರೀದಿ ಮಾಡ್ತೇವೆ. ವಿದೇಶದ ವಸ್ತುಗಳು ನಾವು ಖರೀದಿ ಮಾಡುವುದಿಲ್ಲ ಅಂತ ಒಂದು ಜಾಗೃತಿಯನ್ನ, ಒಂದು ಮನೋಭಾವನೆ ನಾವು ರೂಢಿಸಿಕೊಂಡ್ರೆ ನಾವು ಜಗತ್ತಿನಲ್ಲಿ ಏಕವ್ಯವಸ್ಥೆಯ ಆರ್ಥಿಕ ಶಕ್ತಿಯನ್ನು ನೋಡ್ತೇವೆ. ಇದನ್ನು ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಆರ್ಥಿಕ ನೀತಿಯ ಆಧಾರದ ಮೇಲೆ ನಮ್ಮ ಭಾರತ ದೇಶದ ಮೇಲೆ ಒಂದು ರೀತಿಯ ಆಕ್ರಮಣ ನಡೀತಾ ಇದೆ. ಅದನ್ನು ಕೇವಲ ಸರ್ಕಾರ ಮಾತ್ರ ತಡೆಯಲಿಕ್ಕೆ ಸಾಧ್ಯ ಆಗುತ್ತದಲ್ಲ, ನಾವೆಲ್ಲರೂ ಸರ್ಕಾರದ ಜೊತೆಗೆ ಕೈಗೂಡಿಸಬೇಕು. ನಾವು ನಮ್ಮ ಆರ್ಥಿಕ ನೀತಿ ಹೇಗಿರಬೇಕು, ಸಾಮಾಜಿಕ ನೀತಿ ಹೇಗಿರಬೇಕು ಅದೆಲ್ಲ ಸಂವಿಧಾನದಲ್ಲಿ ಇದೆ. ಈಗ ಅಧ್ಯಯನ
ಅದಕ್ಕೋಸ್ಕರ ಹೀಗಾಗಿ ನಾವು ಈ ಹೊತ್ತಿನ ನೋಡಿ ಬೆನ್ನೆಜುವರ ಹೇಳ್ತಾರ ಬೆನ್ನೆಜುವರ ಯಾಕೆ ಕುಸಿದೋಯ್ತು? ಸರಿಯಾದ ಆರ್ಥಿಕ ನೀತಿ ಇಲ್ಲದ ಪರಿಣಾಮ, ಬೇಕಾಬಿಟ್ಟಿ ಅಸಂಡಾಳ ಆರ್ಥಿಕ ನೀತಿ ಅಲ್ಲಿ ತಂದ ಪರಿಣಾಮ ಇವತ್ತು ಹೇಳಿದಲ್ಲ ಒಂದು ದಲಿತ ದೇಶ ಆಗಿದೆ, ಬಿಕಾರ ದೇಶ ಆಗಿದೆ ಇವತ್ತು. ಹೀಗಾಗಿ ನಾವು ಭಾರತೀಯ ಪ್ರಜೆಗಳು ಸದಾ ಕಾಲ ಜಾಗೃತರಾಗಿರಬೇಕಾದ ಅವಶ್ಯಕತೆ ಇದೆ. ಎಲ್ಲೋ ಮೇಲೆ ನಮ್ಮ ಪ್ರಧಾನಮಂತ್ರಿಗಳು, ಮಾನನೀಯ ಪ್ರಧಾನಮಂತ್ರಿಗಳು, ಮಾನನೀಯ ಮುಖ್ಯಮಂತ್ರಿಗಳು ಒಂದು ಆರ್ಥಿಕ ನೀತಿ ತಗೊಳ್ತಾರೆ, ಅದಕ್ಕೆ ಮತ್ತು ನಮಗೆ ಸಂಬಂಧ ಇಲ್ಲ ಅಂತ ಆಗಿಲ್ಲ. ನಾವು ಪ್ರಜೆಗಳು ಸಂವಿಧಾನ ಆಳಿಸಿಕೊಂಡಿದ್ದೇವೆ, ನಾವು ಅಂಗೀಕರಿಸಿಕೊಂಡಿದ್ದೇವೆ ವೇದಿಕೆಯಲ್ಲಿ. ಅದರಲ್ಲಿ ಅರ್ಥ ಇರೋರು ನಾವು ಸಕ್ರಿಯವಾಗಿ ಸ್ವಯಂ ಆಡಳಿತ ಭಾಗವಹಿಸಬೇಕು. ನಾವು ನಮ್ಮ ದೇಶದ ಸಾಮಾಜಿಕ ನೀತಿ, ಆರ್ಥಿಕ ನೀತಿ ಹೇಗಿರಬೇಕು, ಬೇರೆ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಬಾರದು, ಮಾಡಿದ ನಾವು ಹೇಗೆ ಎದುರಿಸ್ತೀವಿ ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು. ಹೀಗಾಗಿ ಇವತ್ತು ಆರ್ಥಿಕ ಯುದ್ಧ ಆಗ್ತಾ ಇದೆ. ಈಗ ಆರ್ಥಿಕ ಯುದ್ಧ ಅದರಲ್ಲಿ ನಾವು ಪಾಲ್ಗೊಳ್ಬೇಕು. ನಾವು ಪ್ರದೇಶ ಸೈನಿಕರಾಗಬೇಕಾಗಿರೋದು ಹೇಗೆ ನಮ್ಮ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡೋದ್ರ ಮೂಲಕ ಏನ್ ಮಾಡ್ತಿದೀವಿ ಇವತ್ತು ಯೋಜನಾಗ ಅಮೆರಿಕನ್ ಪಿಜ್ಜಾ, ಬರ್ಗರ್, ಸಬ್ವೆ, ಇನ್ಯಾವುದೋ ಕಾಲ್ಗೇಟ್ ಏನು ದಿನನಿತ್ಯದ ವಸ್ತುಗಳಿಗೆ ನಾವು ಅಮೆರಿಕನ್ ಬೇರೆ ದೇಶಗಳು ಬರಬೇಕು. ನಮಗೆ ಯಾಕೆ ನಮ್ಮ ದೇಶದಲ್ಲಿ ಏನು ಉದ್ಯೋಗಸ್ಥರು, ವಿಜ್ಞಾನಿಗಳು, ಇಂಜಿನಿಯರ್ಸ್, ಡಾಕ್ಟರ್ಸ್ ಇಲ್ವಾ? ಹೀಗಾಗಿ ಸ್ಥಳೀಯ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡಬೇಕು. ನಾವು ಸ್ವದೇಶಿ ಆರ್ಥಿಕ ನೀತಿಯನ್ನು ಬಳಸಿಕೊಳ್ಳಿ, ಆವಾಗ ಮಾತ್ರ ಸರಿಯಾಗಿರ್ತಕ್ಕಂಥ ಸಾರ್ವಭೌಮತೆಯನ್ನು ಕಾಪಾಡಲು ಸಾಧ್ಯ ಆಗುತ್ತೆ. ಇದು ಇವತ್ತಿನ ನನ್ನ ಚಿಂತನೆ. ಹೀಗಾಗಿ ಭಾರತೀಯ ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನದ ಮೌಲ್ಯಗಳನ್ನಾಗಿ ಮಾಡಿಕೊಂಡು ಭಾರತವನ್ನು ಮುಂದೆ ಪೀಳಿಗೆಗೆ ನಾವು ಎಲ್ಲವಾದರೆ ಮುಂದೆ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ. ಇದರ ನಿರ್ಧಾರ ಮಾಡಿ ಮುಂದೆ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ತ್ಯಾಗ ಮತ್ತು ಸೇವೆ ಅಂತೇಳಿ. ಅದನ್ನು ನಮ್ಮ ಕೆಲಸಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಸಮಾಜವನ್ನು, ರಾಷ್ಟ್ರವನ್ನ ಬಲಿಷ್ಠವಾಗಿ ಕಟ್ಟಿ ಮುಂದೆ ವಿಶ್ವಗುರು ಭಾರತ, ಜಗತ್ತಿನಲ್ಲಿ ಭಾರತ ಅಂತ ಮಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಆ ದಿಶೆಯಲ್ಲಿ ಪ್ರಯತ್ನ ಮಾಡೋಣ, ಕೆಲಸ ಮಾಡೋಣ, ಸಾಧಿಸೋಣ ಅಂತ ಹೇಳ್ತಾ ಮತ್ತೊಂದು ಸಾರಿ 72ನೇ ವರ್ಷದ ಕರ್ನಾಟಕ ಶುಭಾಶಯ ತಿಳಿಸುತ್ತಾ ನಮ್ಮ ವಿಕ್ರಮ ಹೇಳಿದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಬೇಕು. ಮತ್ತು ಅಧ್ಯಕ್ಷ ಭಾಷಣ ನಮ್ಮ ಉಗ್ರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂಜೀವ್ ಅವರು ಮಾತಾಡಬೇಕು. ಜಿಲ್ಲಾ ವಕೀಲರ ಸಂಘ ವತಿಯಿಂದ ಈಗಾಗಲೇ ಹಾಗೂ ನಿಯುಕ್ತ ಮಾಡಿದಂಥ ಗೌರವಾನ್ವಿತ ಹಾಗೂ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು, ನಮ್ಮ ಸಂಘದ ಈಗಾಗಲೇ ತಿಳಿದುವಾಗಿ ಗೌರವಾನ್ವಿತ ನ್ಯಾಯಾಧೀಶರು ಸುದೀರ್ಘವಾಗಿ ಭಾರತ ದೇಶ ಯಾವ ರೀತಿ ಅಖಂಡ ಭಾರತ
ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಇರಬೇಕು, ಭಾರತದಲ್ಲಿ ಎಷ್ಟು ಒಳ್ಳೆಯ ಸುದೀರ್ಘ ಆಗಿದೆ ಎಂಬುದನ್ನು ಸುದೀರ್ಘವಾಗಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಭಾರತ ದೇಶವು ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಜಾತ್ಯತೀತ ರಾಷ್ಟ್ರವಾಗಿದೆ. ಆ ಒಂದು ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ ದೇಶ. ಪ್ರತಿಯೊಬ್ಬ ಭಾರತದಲ್ಲಿ ವಾಸಿಸುವ ಪ್ರಜೆಗೂ ತಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಒಂದು ಪ್ರಜೆಗಳಿಗೋಸ್ಕರ ಒಂದು ಸರ್ಕಾರ ಚುನಾಯಿತವಾಗಿದೆ, ಒಂದು ಸಂವಿಧಾನ ಜಾರಿಗೆ ಬಂದಿದೆ. ಆ ಒಂದು ಸಂವಿಧಾನ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಸಕಾಂಗ ಕಾರ್ಯದ ನ್ಯಾಯಾಂಗ ಈ ಒಂದು ಅಂಗಗಳ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತ ಪ್ರಜೆಗಳು ನಾವು ಒಂದು ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತದೆ. ಮತ್ತೊಮ್ಮೆ ನೋಡಿದ ನ್ಯಾಯಾಧೀಶರಿಗೆ ನಮ್ಮ ಸಂಘಕ್ಕೆ ನಮ್ಮ ನ್ಯಾಯಾಲಯಗಳು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ನೋಡಿದ ನ್ಯಾಯಾಧೀಶರು ಸಹ ನಮಗೆ ಮತ್ತೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಮೀಟಿಂಗ್ ಇಲ್ಲಿ ಇರೋದ್ರಿಂದ ನಮ್ಮ ಜೊತೆಗೆ ಇರ್ತೀನಿ ಅದು ತುಂಬಾ ಒಳ್ಳೆಯ ಒಂದು ಸಂತೋಷ. ಯಾಕಂದ್ರೆ ನಾವು ಯಾವಾಗಲೂ ಸಹ ಸಾಹೇಬರು ಬಿಟ್ಟು ಸಹ ಸಾಹೇಬರು ನಾವು ಭೇಟಿಯಲ್ಲಿ ಬಂದಿದ್ದೀವಿ. ನಾವು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿ ಹಿಡಿದು ಸಾಹೇಬರಿಗೆ ನಾವು ರೆಗ್ಯುಲರ್ ಭೇಟಿ ಆಗಿದ್ದೀವಿ. ಮತ್ತು ಸಾಹೇಬರು ನಮ್ಮ ಪರ್ಮನೆಂಟ್ ನಮ್ಮ ಅಲ್ಲಿ ಉಳಿಬೇಕು ಅಂತ ನಾವು ಕೆಲವೊಂದು ಗೃಹ ಉದ್ಘಾಟನೆ ಸಾಹೇಬರಿಗೆ ಹಸ್ತಾಕ್ಷರದಿಂದ ಒಂದು ಉದ್ಘಾಟನೆ ಮಾಡಿದ್ದೀವಿ. ನಾವು ಸಾಹೇಬರಿಗೆ ನಾವು ಯಾವಾಗಲೂ ನಡೆಸುತ್ತಾ ಇರ್ತೀವಿ. ನಮಗೆ ಸಹಕಾರ ಮಾಡಬೇಕು ಅಂತ ಎಲ್ಲ ಮಕ್ಕಳಿಗೆ ಸಹ ನಾವು ತುಂಬಾ ಸಹಕಾರ ಮಾಡಿದ್ವಿ. ಎಲ್ಲ ಬರುವಂತ ನ್ಯಾಯಾಧೀಶರು ಸಹ ನಮಗೆ ಸಂಘಕ್ಕೆ ಎಲ್ಲ ಒಳ್ಳೆ ರೀತಿಯಿಂದ ಸಹಕಾರ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅಧ್ಯಕ್ಷರಿಗೆ ಧನ್ಯವಾದಗಳು. ಒಂದು ಪುನರಾರ್ಪಣೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪಂಚಾಯತಿ ಸಚಿವ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರಿಗೆ ನಮ್ಮ ಒಕ್ಕಲಿಗರ ವತಿಯಿಂದ ಒಂದು ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈಶ್ವರ ಖಂಡ್ರೆ ಅವರು ಮತ್ತು ರೈಟ್ ಖಾನ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸಾಗರ ಖಂಡ್ರೆ ಅವರು ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಸೈಯದ್ ಬೈಗೂರ್ ರೆಹಮಾನ್ ಪ್ರಧಾನ ಜೀವ ಸದನ ನ್ಯಾಯಾಧೀಶರು ಬೀದರ್ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಖ ಇಸ್ಲಾಂ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯಶ್ರೀ ಮೇಡಮ್ ಅವರಿಗೆ ಕೂಡ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ನ್ಯಾಯವಾದಿಗಳಿಗೂ ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರಿಗೂ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗ್ತದೆ. ದಯವಿಟ್ಟು ಎಲ್ಲ